ಸೊ ಬನ್ನಿ ಫ್ರೆಂಡ್ಸ್, ನಮ್ಮ ಸರ್ ಅವರ ಗಾರ್ಡನಿಗೆ ಎಂಟ್ರಿ ಮಾಡೋಣ. ಈಗ ತಾನೇ ಮಳೆ ಬಂದಿದೆ, ಫುಲ್ಲು ಗ್ರೀನ್ ಆಗಿದೆ ಇವ್ರ ಗಾರ್ಡನ್ನು. ನನ್ನ ಹೆಸರು ಪಿ ಪಂಚಲಿಂಗೇಗೌಡ ಅಂತ. ನಾನು ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಜಿಲ್ಲಾಧಿಕಾರಿ ಅಂದರೆ DF ಆಗಿ 1913ನೇ ಇಸ್ವಿನಲ್ಲಿ ರಿಟೈರ್ಡ್ ಆದೆ. ಇದು ನಮ್ಮ ಮನೆಯನ್ನು ಕಟ್ಟಿಸಿ ಇಲ್ಲಿಗೆ 25 ವರ್ಷ ಆಗಿದೆ. 2000ರಲ್ಲಿ ಮನೆ ಉದ್ಘಾಟನೆ ಆಯಿತು. ಇಲ್ಲಿಗೆ 25 ವರ್ಷ ಆಯಿತು. ಆಗ ನಾನು ನಿಂತಿರೋ ಏನು ಜಾಗ ಇದೆಯಲ್ಲ, ಇದನ್ನು ಗಾರ್ಡನ್ನಾಗಿ ಮಾಡಿ ಹಲವಾರು ರೀತಿಯ ವಿವಿಧ ರೀತಿಯ ಹೂವಿನ ಸಸಿಗಳು ಮತ್ತು ಬೇರೆ ಬೇರೆ ಹೂವಿನ ಸಸಿಗಳು ಮಾಡಿ, ಹಂಗಾಗಿ ಅದು ಆರ್ನಮೆಂಟಲ್ ಗಾರ್ಡನ್ ಆಗಿ ಮಾಡಿದರು ನಮ್ಮ ಮಿಸ್ಸಸ್ಸು ಅವರೆಲ್ಲ. ಅದಕ್ಕೋಸ್ಕರ ವಾರಕ್ಕೊಬ್ಬ ಗಾರ್ಡನರ್ ಬಂದು ಕ್ಲೀನ್ ಮಾಡಿ ಎಲ್ಲ ಗೊಬ್ಬರ ಹಾಕಿ ಅದೆಲ್ಲ ಮಾಡಿ ಹೋಗ್ತಾ ಇದ್ದ. ನಮ್ಮ ಮನೆ ಓಪಂದರೆ ಅಂದ್ರೇನು 2000ನೇ ಇಸ್ವಿಯಿಂದ 13 ತನಕ ಇದು ಆರ್ನಮೆಂಟಲ್ ಗಾರ್ಡನ್ ಆಗಿತ್ತು. ನನಗೆ 13ಕ್ಕೆ ರಿಟೈರ್ಡ್ ಆಗಿ ಬಂದಮೇಲೆ ಮತ್ತು ನಾನು ಅರಣ್ಯ ಇಲಾಖೆಯಲ್ಲಿ ಇದ್ದುದರಿಂದ ಮತ್ತು ನಾನು ಒಬ್ಬ ರೈತನ ಮಗ ಆಗಿರೋದ್ರಿಂದ ಈ ನಾವು ಇದ್ದ ಹಳ್ಳಿ ಅರಣ್ಯಕ್ಕೆ ಹೊಂದಿಕೊಂಡಂಗೆ ಇತ್ತು. ನಮ್ಮ ಊರಿಂದ ಅರಣ್ಯಕ್ಕೆ ಹೋಗ್ಬೇಕಾದ್ರೆ ಅರ್ಧ ಕಿಲೋಮೀಟ್ರ್ ಅಷ್ಟೇ. ನಮ್ಮ ಊರಿನ ಸುತ್ತ 3 ಮೂಲೆಗಳಲ್ಲೂ ಫಾರೆಸ್ಟ್ ಇತ್ತು. ಅದು ಕನಕಪುರ ತಾಲೂಕು ಭೀಮನಕಂಡಿ ರಿಸರ್ವ್ ಫಾರೆಸ್ಟ್ ಅಂತ, ಕಬ್ಬಾಳಮ್ಮನ ದೇವಸ್ಥಾನದ ಹಿಂಭಾಗ ನೀವು ನೋಡ್ತಿರಲ್ಲ, ಆ ಫಾರೆಸ್ಟ್ ಸೀರೀಸ್ ಅದು. ಆಗ ನಾನು ಚಿಕ್ಕವನಿದ್ದಾಗಲೇ ವ್ಯವಸಾಯ ಮಾಡೋದು, ದನ, ಆಡು, ಕುರಿ, ಮೇಕೆ ಇದನ್ನು ಮೇಯಿಸ್ಕೊಬರೋದು. ಅದೇ ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಪಶುಸಂಗೋಪನೆಯೇ ಮೂಲ ಇದಾಗಿತ್ತು. ಯಾಕೆಂದರೆ ಅಷ್ಟು ಒಳ್ಳೆಯ ಫಾರೆಸ್ಟ್ ಇತ್ತು. ಆದ್ದರಿಂದ ಆ ಒಂದು ಬ್ಯಾಕ್ಗ್ರೌಂಡಿಂದ ಬಂದಿದ್ದು ನನಗೆ ಇಲ್ಲಿ ಗಾರ್ಡನ್ನು ಇದಾಗಲಿಲ್ಲ. ಆಗ ನಾನು ಅದನ್ನು ಈಗ ಏನು ಆರ್ನಮೆಂಟಲ್ ಗಾರ್ಡನ್ ಅಂತ ಇತ್ತು ಅದನ್ನು ಎಲ್ಲ ತೆಗೆದುಬಿಟ್ಟು ಕಂಪ್ಲೀಟು ಕಿಚನ್ ಗಾರ್ಡನ್ನ ಕನ್ವರ್ಟ್ ಮಾಡಿದೆ. ಸರ್, ಆರ್ನಮೆಂಟಲ್ ಗಾರ್ಡನ್ ಅಂದರೆ ಹೆಂಗಿತ್ತು ಸರ್? ಅದು ಬರೀ ಹೂಗಳು ಬಿಡೋದು, ಬರೀ ಹೂಗಳು ಮಾತ್ರ ಆರ್ನಮೆಂಟಲ್ ಗಾರ್ಡನ್. ಈಗ ಹುಲ್ಲೊಂದು ಲಾನ್ ಹಾಕೋದು, ಹೂವಿನ ಗಿಡಗಳು ಹಾಕೋದು, ಕುಂಡಗಳು ಇವೆಲ್ಲ ಅದರಲ್ಲಿ ಹಾಕೋದು, ಅದು ಆರ್ನಮೆಂಟಲ್ ಗಾರ್ಡನ್. ಓಕೆ. ಅಥವಾ ಹೂವಿನ ಗಾರ್ಡನ್ ಅಂತ ಕರಿಬಹುದು. ಫ್ಲವರ್ ಗಾರ್ಡನ್ ಅಂತ ಅನ್ಬೋದು. ಫ್ಲವರ್ ಗಾರ್ಡನ್, ಓಕೆ, ಆರ್ನಮೆಂಟಲ್ ಗಾರ್ಡನ್ ಅಂತ ಮನೆ ಮುಂದೆ ಸುಂದರವಾಗಿ ಮಾಡ್ಕೊಳ್ಳುವಂಥದ್ದು. ಅಲ್ಲಿ ಹೂಗಿಡ್ತಕ್ಕಂಥ ಸಸಿಗಳನ್ನ ಮಾತ್ರ ನೆಡ್ತಾ ಹೋಗ್ತಿದ್ದು ಆರ್ನಮೆಂಟಲ್ ಗಾರ್ಡನಲ್ಲಿ. ಸರಿ. ಅದನ್ನು ನಾನು ತೆಗೆದುಬಿಟ್ಟು ಪೂರ್ತಿ ಕೆಮ್ಮಣ್ಣು ಎಲ್ಲ ಒಡಿಸ್ಬಿಟ್ಟು ಈ ರೀತಿ ಕಟ್ಟಿ ಎಲ್ಲ ಒಂದು ಕಟ್ಟಿ 14ನೇ ಇಸ್ವಿನಲ್ಲಿ ಇದನ್ನು ನಾನು ಕಿಚನ್ ಗಾರ್ಡನ್ ಕನ್ವರ್ಟ್ ಮಾಡಿದೆ. ಓಕೆ. ತರಕಾರಿ ಬೆಳೆಯೋಕ್ಕೆ, ಸೊಪ್ಪು ತರಕಾರಿ ಬೆಳೆಯೋಕ್ಕೆ ಅಂತ ನಾನು ಕನ್ವರ್ಟ್ ಮಾಡಿದೆ. ಆಗ 14ನೇ ಇಸ್ವಿನಲ್ಲಿ ಆ ರಸ್ತೆ ಬದಿಯಿದ ಹೊಂಗೆ ಮರಗಳು ಆಗ ನಾನೇ ನೆಟ್ಟಿದ್ದದು. ಅವು 97ನೇ ಇಸ್ವಿಯಲ್ಲಿ ನನ್ನ ಮನೆ ಪ್ರಾರಂಭ ಆದಾಗ ಈ ಹೊಂಗೆ ಮರಗಳೆಲ್ಲ ನಾನು ನೆಟ್ಟಿದ್ದೆ. ಆ ಹೊಂಗೆ ಮರಗಳು ದೊಡ್ಡದಾಗ್ಬಿಟ್ಟು ಈ ಕಡೆಯಿಂದ ನೆರಳಾಯಿತು. ಇಲ್ಲಿ ಬಟರ್ ಫ್ರೂಟ್ ನೆಟ್ಟಿದೆ, ಮತ್ತು ಇಲ್ಲಿ ಒಂದು ದೊಡ್ಡದು ಒಂದು ಇದಿತ್ತು, ಇರಳೆಕಾಯಿ ಮರ ಇತ್ತು. ಅದು ವಯಸ್ಸಾಗಿ ಹೋಗ್ಬಿಡ್ತು. ಮತ್ತು ಅಲ್ಲಿ ನುಗ್ಗೆ ಗಿಡ, ಹಿಂಗೆ ಪರಂಗಿ, ಸೀಬೆ, ಈ ಗಿಡಗಳನ್ನ ಹಾಕಿದೆ. ಅದರಿಂದಾಗಿ ಈ ಪ್ರದೇಶ ಏನಾಗೋಯ್ತು, ನಮ್ಮ ಇದು ತುಂಬ ನರಳು ಪ್ರದೇಶ ಆಗೋಯ್ತು. ಬಿಸಿಲು ಬಿಡೋದು ಕಡಿಮೆ ಆಯಿತು. ಅದಕ್ಕೇನು ಮಾಡಿದೆ ನಾನು 2006ರಲ್ಲಿ ಇನ್ನು ಎಲ್ಲ ಸುತ್ತ ಮರ ಬೆಳ್ಕೊಂಡು ನೆರಳಾದ್ರಿಂದ ಇದನ್ನು ನಾನು ಆರ್ಟಿಕಲ್ಚರ್ ಗಾರ್ಡನ್ನಾಗಿ ಕನ್ವರ್ಟ್ ಮಾಡಿದೆ. ಆರ್ಟಿಕಲ್ಚರ್ ಗಾರ್ಡನ್ ಅಂದರೆ ಹೆಂಗೆ ಸರ್? ಇದು ಆರ್ಟಿಕಲ್ಚರ್ ಗಾರ್ಡನ್ ಅಂದರೆ ಇದು ಹಣ್ಣುಗಳ ಬೆಳೀತಾ ಇಲಾಖೆ ಇದೆ, ತೋಟಗಾರಿಕೆ ಇಲಾಖೆ, ತೋಟಗಳನ್ನಾಗಿ ಕನ್ವರ್ಟ್ ಮಾಡಿದೆ. ಯಾಕೆ ಅಂದರೆ 5-6 ವರ್ಷದಿಂದ ಆಗಲೇ ಸಸಿ ಹಾಕ್ಬಿಟ್ರೆ ಮುಂದಕ್ಕೆ ಬೆಳ್ಕೊತವೆ. ನನಗೂ ವಯಸ್ಸಾಗತ್ತೆ. ಆಗ ಈ ತರಕಾರಿ ಬೆಳಿಬೇಕಾದ್ರೆ ಭಾಳ 3-4 ಅವರ್ಸ್ ಡೈಲಿ ಮಿನಿಮಮ್ ಕೆಲಸ ಮಾಡಬೇಕು. ಕಳೆ ಕೀಳಬೇಕು, ಗೊಬ್ಬರ ಹಾಕಬೇಕು. ಅದನ್ನು ಮಾಡಿ ನಾನು ಇದನ್ನ ಎಷ್ಟು
20ನೇ ಇಸ್ವಿ ತನಕ ನಾನು ಇಲ್ಲಿ ಎಲ್ಲ ತರಕಾರಿಗಳನ್ನು ಬೆಳೆದಿದ್ದೀನಿ. ಬಂದ ನಂಟರಿಗೆ ತಾಂಬೂಲ ಕೊಡೋಕೆ ಬದಲಾಗಿ ಕೆ ಜಿ ಗಟ್ಟಲೆ ತರಕಾರಿ ಕೊಟ್ಟಿದ್ದೀನಿ. ಈಗ ಅದನ್ನು ಬೆಳೀಕ್ಕಾಗಲ್ಲ, ಬಿಕಾಸ್ ಸುತ್ತ ನೆರಳಿದೆ. ಹಾಂ, ಮತ್ತು ನಾನು ಆ ದೃಷ್ಟಿಯಿಂದನೇ ಹೆಂಗೆ ನೆರಳಾಗೋಯ್ತು, ನನಗೂ ವಯಸ್ಸಾಯಿತು. ಮುಂದೆ ಏನು ಮಾಡಬೇಕು, ಅದಕ್ಕೋಸ್ಕರ ನಾನು ಆರ್ಟಿಕಲ್ಚರ್ ಪ್ಲ್ಯಾಂಟ್ಸ್ನ ಹಾಕ್ಬಿಟ್ಟೆ. ಹೂವಿನ ಪ್ಲ್ಯಾಂಟು, ಆರ್ಟಿಕಲ್ಚರ್ ಪ್ಲ್ಯಾಂಟು ಹಾಕಿದೆ. ಈಗ ಇದು ಆರ್ಟಿಕಲ್ಚರ್ ಗಾರ್ಡನ್ ಕಮ್ ಕಿಚನ್ ಗಾರ್ಡನ್ ಆಗಿದೆ. ಇನ್ನೊಂದು 4-5 ವರ್ಷ ಆದಮೇಲೆ ಇವೆಲ್ಲ ದೊಡ್ಡವಾಗ್ಬಿಟ್ಟು ಬಿಸಿಲೇ ಬೀಳದೆ ದೊಡ್ಡ ಮರಗಳಾಗ್ಬಿಡ್ತವೆ. ಇದು ಇದರ ವಿಶೇಷ. ನಾನು ಎಲ್ಲ ತರಕಾರಿ, ನಾನು ತಿಳಿದ ಮಟ್ಟಿಗೆ ಸೌತೆಕಾಯಿನೂ ಬೆಳೆದಿದ್ದೀನಿ, ಕುಂಬಳಕಾಯಿ ಎಲ್ಲವೂ. ಅದು ನಾನು ಬೀಜವನ್ನು ತಗೊಬಂದು ಅದನ್ನ ಒಂದು ಪ್ಲಾಸ್ಟಿಕ್ ಬ್ಯಾಗ್ನ ಅರಣ್ಯ ಇಲಾಖೆ ಇದನ್ನೆಲ್ಲ ಸಣ್ಣ ಬ್ಯಾಗ್ಗಳಿರ್ತವೆ, ಬ್ಯಾಗ್ ಹಾಕಿ ಅಲ್ಲಿ ಸಸಿ ಬೆಳೆಸಿ ತಂದು ಇಲ್ಲಿ ನೆಡ್ತಾ ಇದ್ದೆ. ಇದು ನನಗೆ ಬೇರೆ ವಾಕಿಂಗ್ ಹೋಗೋ ಅವಶ್ಯಕತೆ ಇಲ್ಲ. ನನಗೆ ಇಲ್ಲಿನೇ ಎಲ್ಲ ಕೆಲಸಗಳು ನನಗೆ ಎಂಗೇಜ್ ಆಗ್ತದೆ. ಇದೊಂದು ನಿಮಗೆ ಹಾಬಿ ಆಗ್ಬಿಟ್ಟಿದೆ? ಹಾಬಿ ಇಲ್ಲ, ನನ್ನ ಹಾಬಿನೇ ಇದು. ಬಟ್ ನನಗೆ ಇದರಲ್ಲಿ ಖುಷಿ ಕೊಡ್ತದೆ. ಮತ್ತೆ ಹಸಿರು ಕಾಣ್ತೀನಿ. ಮತ್ತೆ ಮನೆ ಮುಂದೆ ನಾನು ಅರಣ್ಯ ಇಲಾಖೆಯಲ್ಲಿ 34 ವರ್ಷ ಸರ್ವಿಸ್ ಮಾಡೋದ್ರಿಂದ ಬರೀ ಹಸಿರು ಕಾಡನ್ನೇ ನೋಡ್ತಿದ್ದೆ. ಇದು ಕೂಡ ಹಸಿರು ತಾನೆ. ಹೌದು, ಬರೀ ಕಾಡೇ ನೋಡ್ಬೇಕು ಅಂತಿಲ್ಲ. ಕಾಡಲ್ಲಿರೋ ಮರಗಳು ಒಂದೇ, ಇಲ್ಲಿರೋ ಇದು ಒಂದೇ. ಇವು ಹಸಿರೇ, ಇವು ಗಾಳಿ ಬಿಡ್ತವೆ, ತರಕಾರಿ ಕೊಡ್ತದೆ, ಅಂದ ಕೊಡುತ್ತೆ, ಮತ್ತು ದೇಹಕ್ಕೆ ಒಂದು ಆರೋಗ್ಯವನ್ನು ಕೊಡ್ತದೆ. ಅದಕ್ಕೋಸ್ಕರ ಮತ್ತು ಎಲ್ಲ ರೀತಿಯ ಆ್ಯಕ್ಟಿವಿಟಿ ಆಗುತ್ತೆ. ವಾಕಿಂಗ್ ಹೋದರೆ ಬರೀ ಕಾಲಲ್ಲಿ ನಡ್ಕೊಂಡು ಹೋಗ್ತೀರಿ, ಬರೀ ಕಾಲಲ್ಲಿ. ಇಲ್ಲಿ ಹಂಗಲ್ಲ, ಕುತ್ಕೋಬೇಕು, ಏಳಬೇಕು, ವೆಯ್ಟ್ ಎತ್ತಬೇಕು, ಎಲ್ಲ ಭಾಗಗಳಿಗೂ ಇಲ್ಲಿ ಕೆಲಸ ಸಿಗುತ್ತೆ. ಅಂದರೆ ರೈತ ಅವನು ಯಾವತ್ತೂ ವಾಕಿಂಗ್ ಹೋಗಲ್ಲ. ಅವನು ಬೆಳಿಗ್ಗೆ ಎದ್ದ ತಕ್ಷಣ ಹೊಲಕ್ಕೆ ಹೋಗ್ತಾನೆ, ಎಲ್ಲ ಎಕ್ಸಸೈಸ್ ಹೋಗುತ್ತೆ. ಎಲ್ಲ ಭಾಗಗಳು, ಬೆರಳುಗಳಿಂದ ಹಿಡಿದು ಕಾಲು ಬೆರಳುಗಳ ತನಕ ಎಲ್ಲ ಎಕ್ಸಸೈಸು ಆಯ್ತದೆ. ಅದಕ್ಕಾಗಿ ರೈತ ವಾಕಿಂಗ್ ಹೋಗಲ್ಲ, ವ್ಯವಸಾಯ ಮಾಡ್ತಾನೆ. ಇದು ವ್ಯವಸಾಯವೇ. ವ್ಯವಸಾಯ ಅಂದರೆ ರಾಗಿ ಬೆಳೆಯೋದು, ಅದು ಬೆಳೆಯೋದು ಅಂತಲ್ಲ. ನೀನು ಏನು ಬೆಳಿತೀಯೋ ತಿನ್ನೋಕ್ಕೆ, ಅದು ವ್ಯವಸಾಯ ಆಗ್ತದೆ. ತೆಂಗಿನ ತೋಟ ಇರ್ಬೋದು, ಅಡಿಕೆ ತೋಟ ಇರ್ಬೋದು, ಮಾವಿನ ತೋಟ ಇರ್ಬೋದು, ಅಥವಾ ಸಪೋಟ ತೋಟ ಇರ್ಬೋದು. ಇವೆಲ್ಲ ನೀರಿದ್ರೆ. ಅದು ಒಣಭೂಮಿ ಇರ್ತದೆ ಅಂದರೆ ಮಳೆ ಆಧಾರಿತವಾಗಿ ಮಳೆ ಬಿದ್ದ ತಕ್ಷಣ 4 ಗಂಟೆಗೆ ಹೋಗಿ ಮಾಡ್ತಾನೆ. ಅದೇ ರೀತಿ ರೈತನ ಮಗ ಆದ್ದರಿಂದ ಈ ರೀತಿ ನಾನು ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿ ತನಕ. ಇಷ್ಟು. ಈಗ ಸದ್ಯಕ್ಕೆ ಸರಿಯಾಗಿ ಇಲ್ಲಿ ಬಿಸಿಲು ಬೀಳದೇ ಇದ್ದರಿಂದ ನಾನು ಮೊದಲಿಂದ ಮಾಡ್ಕೊಂಬಂದ್ರಿಂದ ಅದಕ್ಕೋಸ್ಕರ ನಾನು ಇದನ್ನು ಮಾರ್ಕೆಟಿಂಗ್ ಮಾಡಿ ಇರೋಲ್ಲ. ಮತ್ತು ನಾನು ಈ ಗಾರ್ಡನ್ನ, ತರಕಾರಿ ಗಾರ್ಡನ್ ಶುರುವಾಗ್ತಾವಿಂದ 1 ಗ್ರಾಮು ರಾಸಾಯನಿಕ ಗೊಬ್ಬರ ಹಾಕ್ತಿರ್ಲಿಲ್ಲ. ಕುರಿ ಗೊಬ್ಬರ ಮಾತ್ರನೇ ಹಾಕ್ತಿದ್ದೆ ನಾನು. ರಾಸಾಯನಿಕ ಗೊಬ್ಬರ ಮುಟ್ಸೋದಿಲ್ಲ. ರೋಗ ಬಂದರೆ ಔಷಧಿ ಹೊಡೆದಿಲ್ಲ ಇಲ್ಲಿ ತನಕ. ಯೂರಿಯಾ ಸಹ ಹಾಕಿಲ್ಲ. ರಾಸಾಯನಿಕ ಗೊಬ್ಬರ ಅಂದೆಲ್ಲ ಯೂರಿಯಾ, DAP ಎಲ್ಲ ಸೇರ್ಕೊತದೆ. ಸರಿ. ಕೆಮಿಕಲ್ ಮೆನ್ಯೂರ್ ಅದನ್ನು ನಾನು ಹಾಕಿಲ್ಲ. ಓನ್ಲಿ ನಾನು ಹಾಕೋದು ಕುರಿ ಗೊಬ್ಬರ. ಅದನ್ನು ಕುರಿ ಗೊಬ್ಬರದಲ್ಲಿ ಆ ಪಿಕ್ಕಿಗಳಿರ್ತಾವಲ್ಲ, ಅವನ್ನ ನೇರವಾಗಿ ಹಾಕ್ಬಿಟ್ರೆ ಅವು ಮಣ್ಣಿಗೆ ಸೇರ್ಬೇಕಾದ್ರೆ 1 ಇಯರ್ ಆಯ್ತದೆ, ಆ ಸಸಿ ತಲುಪೋದಿಲ್ಲ. ಅದಕ್ಕೆ ನಾನು ಅದನ್ನ ಒಣಗಿಸ್ಬಿಟ್ಟು ಅದನ್ನ ಕುಟ್ಟಿ ಪುಡಿ ಮಾಡಿ ಒಂದಿಷ್ಟು ಹಾಕಿದ್ರೆ ಸಾಕು. ಆಗ ಲಕ್ಸುರಿಯಸ್ಸೇ ಬೆಳಿತವೆ. ನನಗೆ ತಿಳಿದ ಮಟ್ಟಿಗೆ ಮರ್ತ್ಬಿಟ್ಟಿದ್ದೀನಿ. ಇಲ್ಲಿ ಒಬ್ಬ ಗಾರ್ಡನ್ ಬರ್ತಿದ್ನಲ್ಲ, ಗಾರ್ಡನರು ಇದನ್ನೆಲ್ಲ ಮಾಡಿದ್ನಲ್ಲ, ಅದನ್ನ ಆರ್ಟಿಕಲ್ಚರ್ನ ತೋರಿಸಿ 2 ಸಾರಿ ಪ್ರಶಸ್ತಿನೂ ಕೂಡ ತಗೊಂಡವ್ ನಾನು, ಆ ಗಾರ್ಡನರು ಅವನಿದ್ದಾಗ. ಆಮೇಲೆ ಇನ್ನೊಂದು ನನ್ನ ಗಾರ್ಡನ್ ಒಂದು 6 ವರ್ಷದಿಂದ ಗಾರ್ಡನ್ ಚೆನ್ನಾಗಿತ್ತು. ಈಗ ಈ ಗಿಡಗಳೆಲ್ಲ ಇರಲಿಲ್ಲ. ಆ ಟೈಮಲ್ಲಿ ಈ ತೋಟಗಾರಿಕೆ ಇಲಾಖೆ ಒಂದು ಕಾರ್ಯಕ್ರಮ ಮಾಡ್ತು, ಒಂದು 5-6 ವರ್ಷ ಹಿಂದೆ. ಇಲ್ಲೇ ಬಂದು ಮಾಡಿದ್ರೆ ಅಲ್ಲ, ನಾನು ಹೇಳ್ತೀನಿ. ಆ ಕಾರ್ಯಕ್ರಮ ಏನಂದರೆ, ನಗರಗಳಲ್ಲಿ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಕೆಲವು ಡಿಸ್ಟಿಕ್ಗಳನ್ನ ಆಯ್ಕೆ ಮಾಡ್ಕೊಟ್ರು. ಎಲ್ಲ ಡಿಸ್ಟಿಕ್ ಅಲ್ಲ, ಒಂದು 10 ಡಿಸ್ಟಿಕ್ಕು, ಅದರಲ್ಲಿ ತುಮಕೂರು ಡಿಸ್ಟಿಕ್ಕು ಬಂದು ಹಾರ್ಟಿಕಲ್ಚರ್ ಇಲಾಖೆನವರು ಒಬ್ಬ NGOಗೆ ಕೊಟ್ಟು ಅವ್ರಿಗೆ ಈ ತೋಟಗಾರಿಕೆ ಯಾವುದೋ ಖಾಲಿ ಸೈಟ್ ಇದೆ, ಕಿಚನ್ ಗಾರ್ಡನ್ ಮಾಡಿ, ಟೆರೆಸ್ ಗಾರ್ಡನ್ ಮಾಡಿ ಅಂಥೇಳಿ ಅವ್ರಿಗೆ ಜನಗಳಿಗೆ ಒಂದು ಜಾಗೃತಿ ಮೂಡಿಸ್ಲಿಕ್ಕೆ ಒಂದು ಕಾರ್ಯಕ್ರಮ ಮಾಡಿತು. ಆಗ NGOಗಳು ಬಂದು
ಒಂದೊಂದು ವಾರ್ಡಲ್ಲಿ 3 ಕಡೆ ಸಮುದಾಯ ಭವನಗಳಲ್ಲಿ ಈ ಕಿಚನ್ ಗಾರ್ಡನ್ ಬಗ್ಗೆ ಜಾಗೃತಿ ಮೂಡಿಸೋ ಕಾರ್ಯಕ್ರಮಗಳನ್ನ ಮಾಡಿದ್ರು. ಅದರಲ್ಲಿ ನಾನು ರಿಸೋರ್ಸ್ ಪರ್ಸನ್ ಆಗಿ ನನ್ನ ಇದಕ್ಕೂ ಕರ್ಕೊಬಂದಿದ್ರು, ಯಾರನ್ನ ರೈತರನ್ನ ಫೀಲ್ಡ್ ವಿಸಿಟ್ಗೆ ಬಂದಿದ್ರು. ಆಗ ನಾನು ಇದೇ ರೀತಿ ಎಕ್ಸ್ಪ್ಲೈನ್ ಮಾಡಿದೆ. ಕೆಲವು ಟೀಚರ್ಸು ಮಕ್ಕಳುಗಳನ್ನ ಇಲ್ಲಿ ಕರ್ಕೊಬಂದಿದ್ರು. ಈ ಬದನೆಕಾಯಿ ಅಂತಾರೆ, ಆ ಬದನೆಕಾಯಿ ಗಿಡ ನೋಡಿರಲ್ಲ, ಮೂಲಂಗಿ ತಿಂತಾರೆ, ಮೂಲಂಗಿ ಗಿಡ ನೋಡಿರಲ್ಲ. ಅದಕ್ಕೆ ನಾನು ಬಂದು ಆಗ ನನಗೆ ಸುಮಾರು ಲೀಸ್ಟ್ ಮಾಡಿಬಿಟ್ಟು ಕೊಟ್ಟಿದ್ದೆ, ಐಡೆಂಟಿಫೈ ಮಾಡಿ ಅಂತ. 30 ಜಾತಿ ಸೊಪ್ಪು ತರಕಾರಿ ಇತ್ತು. ಒಬ್ಬರು ಐಡೆಂಟಿಫೈ ಮಾಡೋದು 3, 4, 5 ಐಡೆಂಟಿಫೈ ಮಾಡೋರು. ಆಗ ನಾನು ಪ್ರತಿಯೊಬ್ಬರಿಗೂ ಆ ಪಟ್ಟಿ ಹಾಕೊಂಡು ತೋರಿಸೋದು. ಈಗ ಟೀಚರ್ಸ್ಗಳು ಕರ್ಕೊಬರ್ತಿದ್ರು, TVS ಸ್ಕೂಲು ಅಂತಂತವು. ಈಗ ಗೌರ್ಮೆಂಟ್ ಸ್ಕೂಲ್ ಕರ್ಕೊಬರ್ತಿರಲಿಲ್ಲ, ದೋಸ್ ಹೂ ಇಂಟ್ರೆಸ್ಟೆಡ್ ಲೈಕ್ ದಿಸ್ ಈಗ ಕರ್ಕೊಬರ್ತಿದ್ರು. ಆ ಕಾರ್ಯಕ್ರಮವನ್ನು ಇಲ್ಲೆಲ್ಲ ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಈ ಆಕ್ಟಿವಿಟಿ ಬಿಟ್ಟು ಬೇರೆ ನನಗೆ ಇದಿಲ್ಲ. ಈಗ ಸ್ವಲ್ಪ ಎಲ್ಲ ನಳ್ಳಾದ್ರಿಂದ ಸಾಧ್ಯವಾದಷ್ಟು ಅವು ಬೆಳೀಲಿ ಹೋಗಲಿ. ಮತ್ತು ಅದು ರೋಗ ಬಂತು ಅಂದರೆ ಅದನ್ನು ಕಿತ್ತು ಬಿಸಾಕ್ಬಿಡ್ತೀನಿ, ಬೇರೆ ಸ್ಪ್ರೆಡ್ ಆಗೋದಕ್ಕೆ. ಯಾಕೆಂದರೆ ನಾನು ಒಂದು ಆರ್ಥಿಕ ದೃಷ್ಟಿಯಿಂದ ಮಾಡ್ತಾ ಇಲ್ಲ. ಒಂದು ನನ್ನ ಹ್ಯಾಬಿ, ಒಂದು ಇದು ಯಾವುದು ನೈಸರ್ಗಿಕವಾಗಿ ಬೆಳೆದ ಹಣ್ಣು ಮತ್ತು ಫ್ರೂಟ್ಸು ಇವು. ಆದ್ದರಿಂದ ನಮ್ಮ ಮನೆಗೆ ಅಲ್ಲದೇ ನೆಂಟರು ಬಂದರು ಎಲ್ಲರೂ 1 kg 2 kg ನನ್ನ ತರಕಾರಿ ಏನಿತ್ತು ಫುಲ್ ಇರ್ತಿತ್ತು ಅದು. ಹಾಗೆ ಇದು ನನ್ನ ಒಂದು ಈಗ ನೀವು ಇದನ್ನು ಏನಂತ ಕರೀತೀರಿ ಅಂದರೆ ಆರ್ಟಿಕಲ್ಚರ್ ಕಮ್ ಕಿಚನ್ ಗಾರ್ಡನ್ ಅಂತ ಕರಿಬೋದು. ಯಾಕೆಂದರೆ ಕಿಚನ್ಗೂ ಆಗುವಂಥವು ಇವೆ, ಆರ್ಟಿಕಲ್ಚರ್ ಅಂದರೆ ಹಣ್ಣು ಬಿಡುವಂಥವು ಇದೆ, ಹೂ ಬಿಡುವಂಥವು ಇವೆ. ಈಗ ಉದಾಹರಣೆಗೆ ಇದು ಸಪೋಟ, ಇದು ಆರ್ಟಿಕಲ್ಚರ್ ಹೇಳಿದ್ರು. ಆಮೇಲೆ ಇದು ಬಟರ್ ಫ್ರೂಟ್, ಇದನ್ನ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ತಂದೆ. ಆ ತಂದಾಗ ಅವರು 5 ವರ್ಷಕ್ಕೆ ಕರೆಕ್ಟಾಗಿ ಫಲ ಬಿಡುತ್ತೆ ಅಂತ ಹೇಳಿದ್ರು. ಕರೆಕ್ಟಾಗಿ 5 ವರ್ಷ ಬಿಡುತ್ತೋ. ಸುಮಾರು ಒಂದು 100 kg 150 kg ಅಷ್ಟು ಫ್ರೂಟ್ ಬಿಡುತ್ತೆ ಇದು. ಅದನ್ನು ನಮ್ಮ ಮನೇಲಿ ಎಷ್ಟು ತಿನ್ನೋದು, ಯಾರು ನೆಂಟರು ಬರ್ತಾರೆ ಅವ್ರಿಗೆ ನಾನು ಇದನ್ನ ಆ ಟೈಮಲ್ಲಿ ಕೊಡ್ತೀನಿ. ಈಗ ಇದರ ಫಲ ಜುಲೈಯಲ್ಲಿ ಸ್ಟಾರ್ಟ್ ಆಗಿಬಿಟ್ಟು ಸೆಪ್ಟೆಂಬರ್ ಅಷ್ಟಲ್ಲಿ ಎಂಡಾಯಿತು. ಈಗ ಇದು ಎಂಡಾಗಿ ಇದಕ್ಕೆಲ್ಲ ಇದು ಕಟ್ಟಿದ್ದೆ, ಯಾವುದು ಕರ್ಟನ್ನ, ಕೆಳಗಡೆ ಬೀರು ಒಡೆದೋಗ್ತವೆ ಅಂತ. ಈ ಕರ್ಟನ್ ತೆಗೆದೆ, ಅದೊಂದು. ಆಮೇಲೆ ಇದು ನೋಡಿದ್ರೆ ಇದು ಗುಂಡು ಬದನೆ, ಬಿಳಿ ಗುಂಡು ಅಂತಾರೆ ಹಳ್ಳಿ ಕಡೆ. ಇದು ಮೂಲಂಗಿ ಇಲ್ಲ, ಇದು ನಿಮಗೆಲ್ಲ ಗೊತ್ತಿರೋ ಜನರಲ್ಲಿ ಮೂಲಂಗಿ, ಕರಿಬೇವು, ಇವು ಬದನೆ. ಇಷ್ಟರಲ್ಲಿ 3 ಟೈಪ್ ಇವೆ. ಒಂದು ಬಿಳಿ ಬದನೆ, ಇನ್ನು ಮೊನ್ನೆ ಎಲ್ಲನ ತರಕಾರಿ ಕಿತ್ಬಿಟ್ಟು ಎಲ್ಲ ನೆಂಟರು ಬಂದು ಅಂತ ನೀಲಿ ಬದನೆ, ಮೈಸೂರು ಬದನೆ ಮತ್ತು ಬಿಳಿ ಗುಂಡು ಬದನೆ. ಇವು ಕೂಡ ಇವು 3 ಕೂಡ ಬಿಳಿ ಬದನೆ. ಇವು ನಳಿದು ಎಷ್ಟು ಬೆಳೀತವೋ ಅಷ್ಟು ಬೆಳೀಲಿ ಅಂತ. ಬನ್ನಿ, ಇದು ವೇಸ್ಟು ಬಕೆಟ್ ಇತ್ತು. ಆಗ ನಮ್ಮ ಗಾರ್ಡ್ನರ್ ಇದ್ದಾಗ ಇದರಲ್ಲಿ ಒಂದು ಕೊಳ ಮಾಡಿದ್ದ. ಕೊಳೆ ಮಾಡಿಬಿಟ್ಟು ಒಂದು ಲಿಲ್ಲಿ ಅನ್ನೋದನ್ನ ಯಾವುದು ಕಮಲದ್ದು ವೆರೈಟಿ ಬೆಳೆಸಿದ್ದ. ಅದು ಹೋಗ್ಬಿಡ್ತು. ಅದಕ್ಕೋಸ್ಕರ ಅದರೊಳಗಡೆ ಇವರು ಇನ್ನು ಬಕೆಟ್ ಹಾಕಿದ್ದ, ಅದನ್ನ ಎತ್ತಿದ್ದೀನಿ. ಇದು ಅರಿಶಿಣ. ಇದು ಸರ್ ಅರಿಶಿಣ ಅಂದರೆ ಮನೇಲಿ ಯೂಸ್ ಮಾಡ್ತಾರಲ್ಲ ಆ ಅರಿಶಿಣ? ಹಾಂ, ಅರಿಶಿಣನೇ. ಯಾವ ಗಿಡ ಸರ್ ಅದು? ಅರಿಶಿಣ ಇದೆಲ್ಲನಾ? ಹಾಂ, ಇದನ್ನ ತೆಗೆದ್ರೆ ಗೆಡ್ಡೆ ಸಿಗುತ್ತೆ. ಓಕೆ, ನೋಡಿ ಅಲ್ಲೆಲ್ಲ ಹಾಕಿದ್ದೀನಿ ನೋಡಿ ಅರಿಶಿಣ. ಎಲ್ಲೆಲ್ಲಿ ಬಿಸಿಲು ಬೀಳುತ್ತೋ ಅಲ್ಲಿ ಅರಿಶಿಣ ಹಾಕಿದ್ದೀನಿ. ಇದೇನು ಮಾಡ್ತೀನಿ ನಾನು, ಈ ಅರಿಶಿಣ ಬೆಳೆಗೆ ಶುರು ಮಾಡಿ ಒಂದು 10 ವರ್ಷ ಆಯಿತು. ಪ್ರತಿ ವರ್ಷ ಬೆಳಿತೀನಿ. ಇದಕ್ಕೆ ಹೆಚ್ಚಿಗೆ ರೋಗ ಬರೋಲ್ಲ. ಮತ್ತು ಅರಿಶಿಣ ನಾನು ರೆಕಾರ್ಡ್ ಆಗ್ತಾ ಇದೆಯಾ? ಆಗ್ತಿದೆ. ನಾನು ಈ ಅರಿಶಿಣ ಇನ್ನೊಂದು 1-1.5 ತಿಂಗಳಿಗೆ ಈ ಎಲೆಯೆಲ್ಲ ಹಳದಿ ಆಗ್ಬಿಟ್ಟು ಹಿಂಗೆ ಬಿಡ್ತವೆ. ಆಗ
ಇದನ್ನ ಕೀಳ್ತೀನಿ. ಅದನ್ನು ಕಿತ್ತದನ್ನು ಚೆನ್ನಾಗಿ ಕುದಿ ನೀರನ್ನು ಬೇಯಿಸಿ ಅದನ್ನ ಕಟ್ ಮಾಡಿ ಅದನ್ನ ಪುಡಿ ಮಾಡಿ ಇಟ್ಕೋತೀವಿ. ಈ ನಂಟರುಗಳು ಮದುವೆಗೆ ಇದಕ್ಕೆ ಬಂದಾಗ ಅರ್ಶಿಣ ನೀರು ಹಾಕ್ಬೇಕು, ಅರ್ಶಿಣ ಸ್ನಾನ ಮಾಡಿಸ್ಬೇಕು ಅಂದಾಗ ಅಲ್ಲಿ ಆರ್ಟಿಫಿಷಿಯಲಾಗಿ ತರೋಕೆ ಬಂದಾಗೆ ನಮ್ಮ ಮನೆಯಲ್ಲಿ ಅರ್ಶಿಣ ಬೆಳೀತಾರೆ ಅನ್ನೋ ಗೊತ್ತು. 8 ವರ್ಷದಿಂದ ಎಲ್ಲ ಸುಮಾರು ನಮ್ಮ ರಿಲೇಷನ್ ಮದುವೆಗಳೇ ಕೊಡ್ತೀನಿ ಇದನ್ನ ಅರ್ಶಿಣನ. ಇದು ಬನ್ನಿ. ಮತ್ತು ಇದು ಅರಿವೆ ಸೊಪ್ಪು ಹಳ್ಳಿಗಳ ಕಡೆ ಅಂದರೆ ನಮ್ಮಲ್ಲಿ ಈ ಕಡೆಯಿಂದ ಅರಿವೆ ಸೊಪ್ಪು ಅಂತಾರೆ. ಇದು ಸಂಕ್ರಾಂತಿ ಟೈಮಲ್ಲಿ ಹಾಕ್ಬಿಟ್ರೆ ಈ ಟೈಮ್ಗೆ ಅಂದರೆ ಸೆಪ್ಟೆಂಬರ್ ಟೈಮ್ಗೆ ಇವತ್ತು ಬೆಳಿಗ್ಗೆ ಇದನ್ನ ಕಟಾವು ಮಾಡಿದ್ದೀನಿ ನಾನು. ಇವತ್ತು ಸಾರು ಇದೇನೆ ನಮ್ಮ ಮನೆಯಲ್ಲಿ. ಇದು ಅರಿಶಿಣ, ಇದು ಅರಿವೆ ಅಂತ. ಇದು ಭಾಳ ಚೆನ್ನಾಗಿ ಬರ್ತಿತ್ತು, ನರಳಾಗಿ ಇದಾಯಿತು. ಮತ್ತು ಇಲ್ಲಿ ಹಾಕಿದ್ದೀನಿ ನೋಡಿ, ಇವತ್ತು ಬೆಳಿಗ್ಗೆ ಕಿತ್ತೆ ಹೀರೆಕಾಯಿ. ಇದು ಚಪ್ರ ಹಾಕಿದ್ದೀನಿ, ಹೀರೆಕಾಯಿ. ಇದು ಹೀರೆಕಾಯಿ. ಮತ್ತು ಇಲ್ಲಿ ಹಾಕಿದ್ದೀನಿ ನೋಡಿ, ಚಪ್ರಕ್ಕೆ ಹಬ್ಬಿಸ್ತಾ ಇದ್ದೀನಿ ಹಾಗಲಕಾಯಿ. ಹೂ ಬಿಟ್ಟಿದೆ, ಇನ್ನೇನು ಶುರು ಆಗುತ್ತೆ, ಭಾಳ ಚೆನ್ನಾಗಿ ಬಿಡುತ್ತದೆ. ಇದು ಕೂಡ ಮೈಸೂರು ಬದನೇನೆ. ಅಲ್ಲಿ ಬೆಳೆದಿದೆ ನೋಡಿ ಸುವರ್ಣಗೆಡ್ಡೆ, ಅದು ಆ ಪಾಟಲ್ಲೂ ಇದೆ ಸುವರ್ಣಗೆಡ್ಡೆ. ಮತ್ತು ಇದು ನಿಂಬೆ. ಇದು ಆಮೇಲೆ ಆರ್ಟಿಕಲ್ಚರ್ ಪ್ಲ್ಯಾಂಟ್ ಅಂದರೆ ನೆಲ್ಲಿ ಕಾಯಿಗಳು ಬಿಟ್ಟಿವೆ ನೋಡಿ. ಇದನ್ನ ನೆಲ್ಲಿ ಜ್ಯೂಸ್ ಮಾಡ್ಕೊಂಡು ಬೆಳಿಗ್ಗೆ ಕುಡಿತೀನಿ ನಾನು. ನೆಲ್ಲಿ ನಮ್ಮ ಮಿಸಸ್ ಏನೇನೋ ಹಾಕ್ಕೊಡ್ತಾರೆ, ಯಾವ್ಯಾವುದು ಬೀಜಗಳು, ಅದರಿಂದ ಅರ್ಬಿಟ್ಟು ಗ್ರೈಂಡರ್ಲಿ ಒಂದು ಗ್ಲಾಸ್ ಗ್ಯಾಸ್ಟಿಕ್ಕು ಮತ್ತು ಇದಕ್ಕೆಲ್ಲ ಆಗುತ್ತೆ. 2 ಗಿಡ ನೆಲ್ಲಿ. ನೆಲ್ಲಿಲಿ ಏನು ವಿಶೇಷತೆ ಅಂದರೆ ಒಂದು ನೆಲ್ಲಿ ಗಿಡ ಹಾಕಿದ್ರೆ ಒಂದೇ ಒಂದು ಹಾಕಿದ್ರೆ ಕಾಯಿ ಬಿಡೋದಿಲ್ಲ, ಅದು 2 ಹಾಕ್ಬೇಕು. ಒಂದು ಹಾಕ್ಬಿಟ್ಟು ಇಷ್ಟು ದಪ್ಪ ಆಯಿತು ಕಾಯಿಲೆ ಬಿಡಲಿಲ್ಲ ಅಂದರೆ ಅದು ಪರಾಗನೇಷನ್ ಅಂತ ಹೇಳ್ತೀವಲ್ಲ, ಅದಕ್ಕೋಸ್ಕರ ನೆಲ್ಲಿ ಕಾಯಿ ತಿನ್ನಬೇಕು ಅಂದರೆ ಒಂದು ಗಿಡ ಹಾಕ್ಬಿಟ್ಟು ಕಾಯಿ ಬಿಡಲ್ಲ ಅನ್ಬಾರ್ದು, 2 ಹಾಕ್ಬೇಕು. 2 ಹಾಕಿದ್ರೆ ಮಾತ್ರ 2ರಲ್ಲೂ ಫಲ ಬಿಡುತ್ತೆ. ಅದಕ್ಕೋಸ್ಕರ ನೋಡಿ ನೆಲ್ಲಿ ಎಲ್ಲ ಬಂದಿದೆ, ನನಗೆ ಕಾಣ್ತಾ ಇಲ್ಲ, ಅದು ನೆಲ್ಲಿ ಹಾಗೆ. ಮತ್ತು ಎರಡನೇದು ಮತ್ತು ನೆಲ್ಲಿ ತಗೊಂಡ್ರ, ಅವಗಡ ತಗೊಂಡ್ರ, ಇವು ಸುಮಾರು ಒಂದು 15 ವರ್ಷ ಆಗಿದೆ. ಇವು 3 ಹಾಕಿ ಚೆನ್ನಾಗಿ ಬಿಟ್ಟಿವೆ ನೋಡಿ. ಇದಕ್ಕೆ ಯಾರೊಬ್ಬರು ಬರ್ತಾರೆ, ಬಂದು ಕುಯ್ಕೊಂಡು ಹೋಗ್ತಾರೆ. 3,000 ದುಡ್ಡು ಕೊಡ್ತಾರೆ 3 ಪ್ಲ್ಯಾಂಟ್ಗೆ. 1 ವರ್ಷಕ್ಕೆ ಸರ್? 1 ವರ್ಷಕ್ಕೆ. 1 ವರ್ಷಕ್ಕೆ. ಎಷ್ಟು ವರ್ಷದಿಂದ ಹಾಕಿದ್ದು? ಇದು 15 ವರ್ಷ ಆಗಿದೆ. ಈಗ ಒಂದು 10 ವರ್ಷದಿಂದ ಈಲ್ಡಾಯ್ತು, ಬಿಡ್ತಾ ಇದೆ. ಮತ್ತು ಇವೆರಡು ಏನು ಎಲೆ ಇದಾವಲ್ಲ, ಇವು ಯೆಲ್ಲೋ ಕಲರ್ ಇರು ಈ ಎಲೆ, ಇದು ಬೀಡ ಎಲೆ. ಅದು ನಾಟಿ ಹಳ್ಳಿಗಳ ಕಡೆ ಹಾಕ್ತಾರಲ್ಲ ಅದು ಮೆಡಿಸಿನ್ಗೆ ಏನು ಉಪಯೋಗಿಸ್ಬೇಕಂದ್ರೆ ಈ ಎಲೆ ಉಪಯೋಗಿಸ್ಬಾರ್ದು, ಆ ಎಲೆ ಉಪಯೋಗಿಸ್ಬೇಕು ಅದು. ಮತ್ತು ಅಲ್ಲಿ ಪರಂಗಿ ಗಿಡ ಅದೇ ಅಲ್ಲಿ ಹಾಕಿದ್ದೀನಿ, ಪರಂಗಿ ಗಿಡ. ಮತ್ತು ಸೀಬೆ ಗಿಡ ದೊಡ್ಡದಿತ್ತು, ಅದು ಭಾಳ ವಯಸ್ಸಾಗಿ ಹೋಗಿತ್ತು. ಈಗ ಹೊಸದಾಗಿ ಸೀಬೆ ಹಾಕಿ ನೋಡಿ 2 ಕಾಯಿ ಬಿಟ್ಟಿದೆ. ಈಗ ಸ್ಟಾರ್ಟ್ ಸುಮಾರು 4 ವರ್ಷದಿಂದ ಬಿಡ್ತಾ ಇದೆ. ಉದ್ದು ಕೊಟ್ಟೋಗಿತ್ತು, ಕಟ್ ಮಾಡಿದೆ ಅದು. ಮತ್ತು ಈ ಪ್ಲ್ಯಾಂಟು ಇದು ತಿಂದು ನೋಡಿ ಸ್ವಲ್ಪ ಸಿಹಿಯಾಗಿರ್ತದೆ. ಏನು ಪ್ಲ್ಯಾಂಟ್ ಸರ್ ಇದು? ಇದಕ್ಕೆ ವಿಟಮಿನ್ ಪ್ಲ್ಯಾಂಟ್ ಅಂತ ಕರೀತಾರೆ. ಎಲ್ಲರೂ ಭಾಳಷ್ಟು ಇದನ್ನ ತರಕಾರಿ ಸೊಪ್ಪಾಗೂ ಕೂಡ ನುಗ್ಗೆ ಸೊಪ್ಪು ರೀತಿಯಲ್ಲಿ ಬಳಸ್ಬೋದು. ವಿಟಮಿನ್ ಪ್ಲ್ಯಾಂಟ್ ಸಿಹಿ ಇರುತ್ತೆ ಇದು. ಇದಕ್ಕೆ 3 ಸತ್ತುಗಳಿರ್ತವೆ, A B C ಅವು. ಮತ್ತು ಈ ಪ್ಲ್ಯಾಂಟ್ ನೋಡ್ತಾ ಇದ್ರಲ್ಲ, ವಾಟರ್ ಆ್ಯಪಲ್ ಅಂತ, ರೆಡ್ ವಾಟರ್ ಆ್ಯಪಲ್ ಇದು. ಈ ಪ್ಲ್ಯಾಂಟು ಇದು. ಮತ್ತು ಅಲ್ಲಿ ನೋಡ್ತಿರಲ್ಲ ಹೈಬ್ರಿಡ್ ವೆರೈಟಿ ಎರಡು, ಅದು ಜಮ್ನೆರಳೆ, ಜೂನ್ ಜುಲೈ ಬಿಡುತ್ತದೆ. ಇದು ಜೂನ್ ಜುಲೈಗೆ ಬಿಡೋದು. ಇದು ರೆಡ್ ವಾಟರ್ ಆ್ಯಪಲ್ ಅಂತ, ಆಪಲ್ ಟೈಪ್ ಇರುತ್ತೆ, ತುಂಬ ನೀರಿನಂಶ ಇರುತ್ತೆ, ಸಿಹಿ ಇರುತ್ತೆ, ಅದು ರೆಡ್ ವಾಟರ್ ಆ್ಯಪಲ್. ಮತ್ತು ಇದು
ಜಮ್ನೆ ಎಳ್ಳೆ ಸುಮಾರು ಇದು ಸ್ಟಾರ್ಟ್ ಆಗಿ 4 ವರ್ಷ ಆಯಿತು ಇವೆಲ್ಲ. ನಮಗೆ ಒಂದು 3 kg ನಮ್ಮ ಮನೆಗಾಗೋ ಸಿಗ್ತದೆ. ಒಂದು ವರ್ಷಕ್ಕೆ 3 kg ಹಂಗೆ ಬೀಳುತ್ತೆ. 3-4 kg ಬಿಡ್ತದೆ ಇಷ್ಟು ಪ್ಲ್ಯಾಂಟು. ಇನ್ನು ದೊಡ್ಡದಾದರೆ ಇದು ಬೀಳುತ್ತೆ. ಅದು ಅಲ್ಲದೆ ಇಲ್ಲಿ ಬನ್ನಿ, ಇಲ್ಲೇ ಅಲ್ಲೇ ಇದ್ರ ಜೊತೆಗೆ ನಾನು ಜೇನು ಪೆಟ್ಟಿಗೆಯನ್ನು ಇಟ್ಟಿದ್ದೀನಿ. ಈಗ ಮೊನ್ನೆ ಸ್ವಲ್ಪ ಜೇನು ಕಿತ್ತೆ, ಇದು ಜೇನು ಪೆಟ್ಟಿಗೆ ಅಲ್ಲಿ ತಗೊಳ್ಳಿ, ಇಲ್ಲಿಂದನೇ ಜೇನು ಪೆಟ್ಟಿಗೆ ಇದೆ. ಅದ್ರ ಪಕ್ಕದಲ್ಲಿರೋದು ಅದು ಸರಿ ಇದೆಯಾ ಜೇನಲ್ಲಿ? ಜೇನು ಓಡಾಡ್ತಾ ಇದೆ. ನಾನು ಒಂದು ತಿಂಗಳಿಂದ ಕೆತ್ತಿದ್ದೀನಿ. ಏನು ಅವಳು ಓಡಾಡ್ತೇವೆ, ನೀವು ತೆಗಿಬೋದು. ಸರ್ ಕಚ್ಚೋದು ಏನು ಮಾಡಲ್ವ? ಇಲ್ಲ, ಕಚ್ಚೋದು ಏನು ಮಾಡಲ್ಲ. ನಾವು ಹ್ಯಾಂಡ್ ಗ್ಲೌಸ್ ಹಾಕೊಂಡು ಮಾಡ್ತೀವಿ. ಇದು ಜೇನು ಪೆಟ್ಟಿಗೆನ ಇದು ಜೇನು ಸಾಗಾಣಿಕೆ ಕೇಂದ್ರದಲ್ಲಿ ಒಂದಿನ ಹೋಗಿ ನೀನು ಹತ್ರಕೋಬೇಕು. ಅಲ್ಲಿಂದ ಕಾಣಲ್ಲ, ಸಣ್ಣ ಕಂಟ್ರೋಲ್ ಕಚ್ಚೋದಿಲ್ಲ, ಬರೋದಿಲ್ಲ ಅವು. ಇನ್ನೂ ಹತ್ರಕೋಬೇಕು. ಕೆಳಗಡೆ ಒಂದು ಇದಿದೆ, ಒಂದು ಎಂಟ್ರೆನ್ಸು ಹೋಗೋದು ಬರೋದು, ಅಲ್ಲಿ ಓಡಾಡ್ತಾವೆ ನೋಡಿ. ನೀವು ಮುಂದಕ್ಕೆ ಹೋಗಿ ಇನ್ನು ಅಲ್ಲಿ ಹತ್ರಕ್ಕೆ ಹೋದ್ರು ಇನ್ನೂ ಹೋಗ್ಬೋದು. ಇಲ್ಲ ಬರೋದಿಲ್ಲ ಅವು. ನಾವು ಇದನ್ನ ಕೇಳ್ಬೇಕಾದ್ರೆ ಒಂದೊಂದು ಟೈಮು ಪೂರ್ತಿ ಇದನ್ನ ಎತ್ಬಿಡ್ತೀವಲ್ಲ, ನಿನಗೆ ಅವಾಗ ಹುಳ ಓಡಾಡ್ತವೆ ಅಂದರೆ ನಿಮ್ಗೆ ಕಾಣಲ್ಲ. ಅದು ಬೇಕಾ ನಿನಗೆ ಹುಳ ಓಡಾಡೋದು? ನೀನು ಈ ಕಡೆಯಿಂದ ಬಾ, ಬನ್ನಿ. ಸರ್ ಕಚ್ಚಲ್ಲ ತಾನೆ? ಕೈ ಚೆಲ್ಬಿಡೋದು ಓಡಾಡ್ತಾವೆ ನೋಡು. ಅವು ಇದ್ರ ತರಕ್ಕೆ ಹೋಗ್ತಾವೆ. ಅದು ಎಂಟ್ರೆನ್ಸು ಹೋಗೋದು ನೋಡು, ಬಂದು ಹೋಗೋದು ನೋಡೋದು. ಈಗ ಹೌದೌದು, ನೋಡಿ ಓಡಾಡ್ತವಲ್ವಾ? ಕಚ್ಚೋದಿಲ್ಲ ಅವು. ನಿನಗೆ ಹಿಂಗೆ ಕುತ್ಕೊಂಡ್ರೆ ನೀ ಎಷ್ಟು ಕ್ಲೋಸ್ ಆಗೋದು ತಗೋಬೋದು. ಇದು ಜೇನು ಪೆಟ್ಟಿಗೆ. ಇಲ್ಲಿ ಹೂ ಬಿಡುತ್ತಲ್ಲ, ಅದರ ಹೂವಿನ ಇವು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಹೋಯ್ತವೆ. ಮತ್ತು ನಮ್ಮ ಗಾರ್ಡನಲ್ಲಿ ಹೂ ಬಿಟ್ಟವರು ಅವಕ್ಕೆ ಉಪಯೋಗ ಆಗುತ್ತೆ. ಇದು ಜೇನು ಪೆಟ್ಟಿಗೆ. ಇದು ಚಪ್ರ ಹಾಕಿದ್ದೀನಿ. ಇದು ಅಮೃತ ಬಳ್ಳಿ ಅಂತ ಒಂದು ಔಷಧಿ ಗಿಡ. ಇದು ಭಾಳ ಒಳ್ಳೆಯದು. ಇದಕ್ಕೆ ಅಮೃತ ಇದ್ದಂಗೆ ಕೆಮ್ಮು, ವಿಷಮಶೀತ ಜ್ವರ. ಇದನ್ನ ನಾನು ಈಗ ಹೊಟ್ಟೋಗದ ಈಗ ಕಿತ್ಬಿಟ್ಟು ಇಲ್ಲೇ ಹಬ್ಸ್ತೀನಿ. ಇದು ದೊಡ್ಡದಾಗಲಿ ಏನು ಕಾಯ್ತಾ ಇದ್ದೀನಿ. ಇದು ಮೇಲಕ್ಕೆ ಬಂದಮೇಲೆ ಚಪ್ರಕ್ಕೆ ಬರುತ್ತೆ, ಇನ್ನು ಕಟ್ ಮಾಡಿಬಿಡ್ತೀನಿ. ಅದು ಹಂಗೆ ಎತ್ಕೊಂಡಿರುತ್ತೆ. ಅಮೃತ ಬಳ್ಳಿ ಅಂತ ಭಾಳ ವಿಶೇಷವಾದ ಇಲ್ಲಿ ಔಷಧಿಗಳಲ್ಲೆಲ್ಲ ಅಮೃತಕ್ಕೆ ಸಮಾನ ಅಂತೇಳಿ ಅಮೃತ ಬಳ್ಳಿ ಅಂತ. ಹಂಗೆ ಸರ್ ತಿಂದರೆ ಶುಗರ್ ಎಲ್ಲ ಕಮ್ಮಿ ಆಗುತ್ತೆ ಅಂತ? ಆಗುತ್ತೆ. ಭಾಳ ಕೆಮ್ಮು ಇದಕ್ಕೆ. ಹೀರೆಕಾಯಿ ಇಟ್ಟು ದೊಡ್ಡ ಹೀರೆಕಾಯಿ ಎಲ್ಲ ಕಿತ್ತೆ ನಾನು. ಇದು ಮತ್ತು ಇಲ್ಲಿ ಹೀಗೆ ಉದಾಹರಣೆಗೆ ಇಲ್ಲಿ ನಾ ತೋರಿಸೋವು ಇವಲ್ಲದೆ ಬೇರೆ ಸೊಪ್ಪುಗಳು ಬೆಳೀತಾರೆ. ಸೊಪ್ಪುಗಳು ಬೆಳ್ಕೊಂಡವೆ. ಇದನ್ನು ವೀಡ್ ಅಂತ ಕರಿತೀವಿ ನಾವು. ಇದು ಬೇಡನ್ನ ಕರ್ನಲ್ಲ, ಈ ಹುಳಿ ಸೊಪ್ಪು ಅಂತ ಮೊಸೊಪ್ಪು ಮಾಡ್ತಾರೆ ನೋಡು. ಇದು ಒಂದು ಸೊಪ್ಪು ನೋಡಿ. ಇವೆಲ್ಲ ಹುಳಿ ಸೊಪ್ಪು. ನಾವು ಕಳೆ ಕಿತ್ಬಿಟ್ಟಿನ ಅಲ್ಲೆಲ್ಲ ಬೆಳೆದವೆಲ್ಲ ಹುಳಿ ಸೊಪ್ಪು. ಅದನ್ನೇ ಕಿತ್ಕೊಂಡೋಗಿ ಹುಳಿ ಸೊಪ್ಪು ಮಾಡ್ತಾರೆ. ಮತ್ತು ಇದೇ ರೀತಿ ಇಲ್ಲಿ ಹಲವಾರು ಜಾತಿ ಸೊಪ್ಪಿದೆ. ಅದು ಗೊತ್ತಾಗೋರಿಗೆ ಗೊತ್ತಾಗುತ್ತೆ. ಹುಳಿ ಸೊಪ್ಪು ಹಿಂಗೆ. ಮತ್ತು ಇಲ್ಲಿ ಸೊಳ್ಳೆ ಜಾಸ್ತಿ. ಅದಕ್ಕೆ ನಾನು ಇದಕ್ಕೆ ಒಂದು ಕೋಟು, ಅದಕ್ಕೆ ಒಂದು ಪ್ಯಾಂಟು ಹಾಕ್ಕೊಂಡು ಒಡಮಸ್ನ ಎಕ್ಸ್ಪೋಸ್ ಏರಿಯಾ ಈ ಕೈಗೆ ಹಾಕೊಳಕ್ಕಾಗಲ್ಲ. ಗ್ಲಾಸ್ ಇದೆ, ಗ್ಲೌಸು ಏನೋ ಹಾಕೊಳ್ಳೋದು. ಅದನ್ನ ಹಾಕೊಂಡು ಮಾಡಿದ್ರೆ ರೈತನಿಗೆ ಆಗಲಿ ಕೆಲಸ ಮಾಡೋಂಗೆ ಆಗಲಿ ತೃಪ್ತಿ ಬರೋಲ್ಲ ನೋಡ. ಅದು ವೀಡನ್ನು ಕರಿತೀವಿ. ನಾನು ಇದು ಮಾಡುವಾಗ ಇದೆಲ್ಲ ಹುಡುಕ್ತೀನಿ. ಸುಮಾರು ಬೇರೆ ಬೇರೆ ಜಾತಿ ಸೊಪ್ಪವೆ ನನಗೆ. ನೋಡು ಇದು ಒಂದು ಹುಳಿ ಸೊಪ್ಪು. ಇದು ಇಂಥದ್ದು ಅಲ್ಲಲ್ಲದೆ ಇದು ಭಾಳ ಒಳ್ಳೆಯದು. ಮತ್ತು ಈ ಸೊಪ್ಪಿದೆಯಲ್ಲ ಅಲ್ಲಲ್ಲೇ ಬೆಳ್ಕೊಂಡಿರ್ತದೆ. ಇದು ನೆಲ ಬಸಳೆ ಅಂತ. ಏನಂತ
ನೆರಬಸಳೆ ಇಷ್ಟಕ್ಕೆ ಬೆಳೀತದೆ ಅದು. ಹಾ. ಅದೇನಾಗಿದೆ, ನಾನು ಬಂತು ಒಂದು ನೆಟ್ಟಿದ್ದೆ ಹಾ. ಒಂದು 7-8 ವರ್ಷದಿಂದ. ಹಾ. ಅದು ಅಲ್ಲಲ್ಲಿ ಬೀಜ ಬಿದ್ದು, ಗೊಬ್ಬರದಲ್ಲಿ ಬೀಜ ಬಿದ್ದು ಅದು ಬೆಳ್ಕೊತದೆ. ಹಂಗೆ ನೋಡು, ಅಲ್ಲೂ ಇದೆ ನೆಲಬಸಳೆ. ಅಷ್ಟೇ ನಾ ಬಿಟ್ಕೋತೀನಿ. ಆಮೇಲೆ ಇದು ಬಿಳಿ ಬಸಳೆ ಅಂತ, ಅದನ್ನ ಸೌತ್ ಕೆನಡಾದಲ್ಲೂ ಭಾಳ ಇದಾಗಿ ಉಪಯೋಗಿಸ್ತಾರೆ. ಸೌತ್ ಕೆನಡಾದಲ್ಲಿ ಅದು ಹಬ್ಬಿದೆ ನೋಡು, ಅಲ್ಲಿ ಅದು ಹಬ್ಬಿದೆ. ನೀ ಹತ್ರಕ್ಕೆ ಹೋಗ್ಬೇಕಾದ್ರೆ ತಗೋದು ಬಿಳಿ ಬಸಳೆ. ಅದು ಅದನ್ನ ಸೌತ್ ಕೆನಡಾದವ್ರು ಭಾಳ ಪ್ರೀತಿ. ನಾವು ಜಾಸ್ತಿ ನಮ್ಮ ಮನೇಲಿ ಉಪಯೋಗಿಸಲ್ಲ ಅಂದ್ಬಿಟ್ಟು ಇವು ಇಲ್ಲಿವ್ರಿಗೆಲ್ಲ ಗೊತ್ತು ನನಗೆ ಗಾರ್ಡನ್ ಮಾಡೋದು ಅಂತ. ಈಗ 2025 ಅಲ್ವಾ, ಹೆಚ್ಚು ಕಡಿಮೆ 14 ವರ್ಷ ಮಾಡಿಸ್ತೀನಿ ಅಂತ ಗೊತ್ತು. ಅದಕ್ಕೋಸ್ಕರ ಸೌತ್ ಕೆನಡಾದವ್ರು ಯಾರಿದ್ದಾರೋ ಆ ಬಿಳಿ ಬಸಳೆ ಬಂದು ಕಿತ್ಕೊಂಡು ಹೋಗ್ತಾರೆ. ಮತ್ತು ಅದು ನುಗ್ಗೆ ತುಂಬ ದೊಡ್ಡದಾಗಿತ್ತು, ಹೆಚ್ಚು ಕೊಟ್ಟೋಗಿತ್ತು. ಅದನ್ನ ಹಾಗಾಗಿ ನುಗ್ಗೆ ಕಡಿತಾ ಇರಬೇಕು, ಹಳ್ಳಿ ಕಡೆಯವ್ರಿಗೆ ಗೊತ್ತು. ಆಗೇನಾಗುತ್ತೆ, ಫ್ರೆಶ್ ಆಗಿ ಬರುತ್ತೆ. ಅದು ಭಾಳ ಚೆನ್ನಾಗಿರುತ್ತೆ. ಇದರಿಂದ ಈಗ ಕಾಯಿಯೂ ಬಿಡುತ್ತೆ. ಹಂಗೆ ಇದು ಇಲ್ಲಿ ಹಳ್ಳಿ ಕಡೆ ಬೆರಕೆ ಸೊಪ್ಪು ಅಂತಾರೆ. ಹೌದು. ಇದಕ್ಕೆ ಹೊಲಗಳಿಗೆ ಹೊರಟೋಗ್ಬಿಟ್ರೆ ಹೊಲಗಳಿಗೆ ಹೋಗೋ ದಾರಿಯಲ್ಲಿ, ಓಣಿಯಲ್ಲಿ, ಹೊಲದಲ್ಲಿ ಬೇರೆ ಬೇರೆ ಜಾತಿ ಸೊಪ್ಪಿರ್ತವೆ. ಅದನ್ನ ಈ ಸಿಟಿ ಜನಕ್ಕೆ ಗೊತ್ತಿಲ್ಲ. ಸಿಟಿ ಜನಕ್ಕೆ ಪಾಲಕ್ ಕೊಟ್ಟರು, ದಂಡು ಸೊಪ್ಪು ಕೊಟ್ಟರು. ಅಲ್ಲಿಗೆ ಒಂದು 10 ವೆರೈಟಿ ಕಿತ್ಕೊಳ್ತವೆ. ಹಂಗೆ ನನಗೆ ಇಲ್ಲಿ 15 ವೆರೈಟಿ ಸೊಪ್ಪು ಸಿಗುತ್ತೆ. 15 ವೆರೈಟಿ ಇದೆ ಸೊಪ್ಪು. ಹುಳಿ ಸೊಪ್ಪು, ಇಂಥವೆಲ್ಲ ಇವು. ನೋಡು ನೋಡಿ, ಇಲ್ಲೊಂದು ಪ್ಲ್ಯಾಂಟ್ ಇದೆ ನೋಡು, ಅಲ್ಲಿ ಪ್ಲ್ಯಾಂಟು ಅಶ್ವಗಂಧ ಅಂತ. ಅಶ್ವಗಂಧ ಮರನಾ ಸರ್? ಅಲ್ಲ, ಪ್ಲ್ಯಾಂಟು. ಓಕೆ ಓಕೆ. ಅದು ನುಗ್ಗೆ. ಸರಿ ಸರಿ. ಅಶ್ವಗಂಧ ಗೊತ್ತಾಯ್ತಾ? ಅದು ಭಾಳ ಒಳ್ಳೆ ಔಷಧಿ ಗಿಡ. ಅಶ್ವ ಅಂದ್ರೆ ಕುದುರೆ, ಅಶ್ವಗಂಧ. ಹೌದು. ಅದರ ರಕ್ತ ಮತ್ತು ಇದನ್ನು ಸೇರಿಸಿ ಆವನ ವಿಷಯಕ್ಕೆ ಉಪಯೋಗಿಸ್ತಾರೆ ಅದಕ್ಕೆ. ಓಕೆ. ತಯಾರಿಕೆಗೆ ಅಶ್ವಗಂಧ ಅದು ಭಾಳ ಒಳ್ಳೆಯದು. ಈಗ ಕೆಲವು ಹಣ್ಣುಗಳು ಬಿದ್ದೋಗ್ಬಿಟ್ಟು ಅಲ್ಲೇನೆ ಆ ಗಿಡ ಉಟ್ಕೊಂಡವೆ. ಯಾವ ಈ ಹಣ್ಣುಗಳು ಬಿದ್ದು ಅದಾಗದೆ ಗಿಡ ಅದಕ್ಕೆ ಕೆಳಗಡೆ ಬಿದ್ದು ಒಡೆದೋಗ್ಬಿಡ್ತಾವಲ್ಲ, ಅದಕ್ಕೆ. ಮೊದಲೆಲ್ಲ ನಾನು ಎಲ್ಲ ಪೂರ್ತಿ ಇದನ್ನ ಕಟ್ಟಿದ್ದೆ. ಇವೆಲ್ಲ ಏನು ಅಡಿಕೆ ಗಿಡ ಹೋಗ್ತೇವೆ ಎಲ್ಲನೂ ಇಲ್ಲಿ ಹಾಕಿದ್ದೆ. ಹಣ್ಣು ಬಿದ್ದರೆ ಅದ್ಮೇಲೆ ಬಿದ್ದು ಒಡೆದೋಗ್ಲಿ ಅಂತ. ಮತ್ತು ಇನ್ನೊಂದಂದರೆ, ಇಲ್ಲಿ ನಾನು ಬೆಳೀತಕ್ಕಂಥ ಈ ಏರಿಯಾದಲ್ಲಿ ಕಳೆ ಎಷ್ಟು ಕಳೆ ಬೀಳ್ತದೆ, ಈ ಕಳೆ ಎಲ್ಲ ತೆಗಿತೀನಿ. ಆಯ್ತಾ? ಕಳೆ ಎಲ್ಲ ನೀವೇ ತೆಗಿತೀರಾ? ನಾನೇ ತೆಗಿತೀನಿ. ನಾನು ಕೂಲಿ ಎಲ್ಲ ತಗೊಳಲ್ಲ. ಇದು ಕಳೆ ಎಲ್ಲ ತೆಗಿತೀನಿ. ಕಳೆ ಎಲ್ಲ ತೆಗೆದು ಇದನ್ನ ಹೊರಗಡೆ ಬಿಸಾಕಲ್ಲ ನಾನು. ಮತ್ತೆ ಮನೆಯಲ್ಲಿ ಗ್ರೀನ್ ವೇಸ್ಟ್ ಇರ್ತಲ್ಲ, ತರಕಾರಿ ವೇಸ್ಟ್, ಈಗ ವ್ಯಾನ್ ಬರ್ತದ, ಅದಕ್ಕೆ ಗಾಜು ಇಂಥವು ಹಾಕ್ತೇವಿನ ಈ ತರಕಾರಿ ವೇಸ್ಟ್ ಅನ್ನ ಹಾಕುದಿಲ್ಲ. ಅದಕ್ಕೆ 2 ಕಾಂಪೌಂಡ್ ಗುಂಡಿ ಮಾಡಿದ್ದೀನಿ ನಾನು. ನೋಡು, ಅಲ್ಲೊಂದು ಗುಂಡಿ ಇದೆ, ಅದನ್ನ ತಗೋ, ಅದು ಇಂಪಾರ್ಟೆಂಟ್. ತೋರಿಸಿ ಅದನ್ನ. ಮತ್ತೆ ಇದು ನಾಗದಾಳಿ ಅಂತ ನೀನು ಕೇಳಿರ್ಬೇಕು. ಇದು ನಾಲ್ಕದ್ರೆ ನಾಗರಾವ್ ಬರದ ಅಂತ ಪ್ರತೀತಿ. ಯಾವುದು ಸರ್? ಇದು ಹಾಕಿದ್ರೆ ನಾಗರಾವ್ ಬರಲ್ಲ. ವಾಸನೆ ನೋಡು. ನೀನು ಹೇಳಿದಲ್ಲ ಬೆರಕೆ ಸೊಪ್ಪುಗಳು ಅಂತ. ನೋಡಿ, ಈ ಸೊಪ್ಪು ಇದೆಯಲ್ಲ, ಕನ್ನೆ ಸೊಪ್ಪು ಅಂತ. ಓಕೆ. ಇದನ್ನ ನಾವು ಇದೊಂದು ಕಿತ್ಕೋತೀನಿ, ಇದು ಹಿಂಗೆ ಅರ್ಚಾತಿ. ಉದಾಹರಣೆಗೆ ನೋಡಿ, ಅಲ್ಲೊಂದು ಗಿಡ ಬೆಳೆದಿದೆ, ಅದು ಇದು ಬಿಟ್ಟಿದ್ದೀನಿ. ಅವು ಒಂದು 4-5 ಪುಡಿ ಕೀಳ್ತೀನಿ. ಅದು ಕೂಡ ಮೆಡಿಸಿನಲ್ಲೂ ತಿನ್ನುವಂಥದ್ದು. ಅದ್ರ ಹೆಸರು ನನಗೆ 10 ಕೊಟ್ಟಕ್ಕೂ ಜಾಣೆ ಯಂತ್ರದ್ದು ಗಿಡ. ಅದು ಯಾವ ದೇವರು ಸಂಕೇತವಾಗಿ ಬೆಳೆಸ್ತಾರೆ ಅದು. ಸರ್, ಇವಾಗ ಈ ಗಿಡ ಹಾಕಿದ್ದೀರಲ್ಲ ನೀವು, ಗಿಡದ ಹೆಸರೇನು? ಯಾವುದು? ನಾಗದಾಳಿ ಅಂತ. ನಾಗದಾಳಿ ಅಂತ. ನಾಗರಾವ್ ದಾಳಿ ಮಾಡಿದ್ರೆ ಅದು ನಾಗದಾಳಿ ಅಂತಲೇ ಕರೀತಾರೆ. ಸರ್, ಇಲ್ಲಿ ತನಕ ನಿಮ್ಗೆ ಹಾವು ಬರೋದು ಆತರ ಏನು ಬಂದಿವೆ? ಇದು ಮೊದ್ಲೇನಾಗಿತ್ತು, ಅದು ಖಾಲಿ ಸೈಟ್ ಆಗಿತ್ತಲ್ಲ, ಹೀಗೆ ಅಲ್ಲಿ ಇಲ್ಲ, ಒಂದು ನಾಗರಾವ್ ಬಂದಿತ್ತು. ಹಾಗಾಗಿ ಮತ್ತೆ ಕ್ಯಾರಿಯ ಬರ್ತದೆ. ಮತ್ತೆ ನನಗೆ ಈ ಇದು ಹಾವುಗಳ ರಕ್ಷಣೆ ಇದಾರಲ್ಲ, ಅವ್ರ ನಂಬರ್ ಇದೆ, ಅವ್ರು ಫೋನ್ ಮಾಡ್ತೀನಿ. ಯಾವಾಗಲೂ 2 ವರ್ಷಕ್ಕೋ 3 ವರ್ಷಕ್ಕೋ ಒಂದು ಸತಿ
ನಾಗರಾವ್ ಬಂದಿತ್ತು. ಹಾ. ಅದು ಅದೇನಾಗುತ್ತೆ ಅಂದ್ರೆ ಅಲ್ಲಿಗೆ ಇದಿತ್ತಲ್ಲ ಹ್ಮ್. ಮೊದಲು ಹಾ. ಆ ಶೀಟ್ ಹಾಕ್ಸಿರ್ಲಿಲ್ಲ ಮೊದಲು ನಾನು, ಓಕೆ. ಅಲ್ಲಿ ಬಂದ್ಬಿಡುದು. ಹಾ. ಈಗ ಶೀಟ್ ಹಾಕ್ಸ್ಬಿಟ್ಟಿದೀನಿ, ಹಾ. ಆದ್ರೂ ಸಣ್ಣವು ಕೆಳಗಡೆ ಬಂದ್ಬಿಡ್ತವೆ. ಹಾ, ಹಾ. ಇತ್ತೀಚೆಗೆ ಈಗ ಒಂದು 3 ವರ್ಷದಿಂದ 1-2 ಹಾವು ಬಂದಿದ್ದು. ಹ್ಮ್. ಮತ್ತೆ ಹೆಗ್ಗಣಗಳು ಬರ್ತವೆ ಅವಲ್ಲ, ಅದು ಹುಡುಕ ಬರ್ತವೆ. ಹಾ. ಅದಕ್ಕೆ ನಾನು ಹೆಗ್ಗಣಿಗೆ ಪಾಯ್ಸನ್ನು ಅದು ಇದು ಹಾಕಿ ಮಾಡ್ತೀನಿ ಸದ್ಯಕ್ಕೆ. ಈಗ ಹೆಗ್ಗಣ ನನಗೆ ಮೇಜರ್ ಪ್ರಾಬ್ಲಮ್ಮು ಹೆಗ್ಗಣಗಳ ಕಾಟ. ಅವು ಬಂದು ಗೆಡ್ಡೆನೆಲ್ಲ ತಿನ್ಬಿಡ್ತವೆ. ಇದು ಹೇಳಿದ್ನಲ್ಲ ವಾಟರ್ ಆ್ಯಪಲ್ ರೆಡ್ ವೆರೈಟಿ, ವಾಟರ್ ಆಪಲ್ ಅಲ್ವಾ? ಗಣಗ್ಲೆ ಹೂವು. ಮತ್ತು ಇದಿದೆಯಲ್ಲ ಹೋಗ್ಬಿಟ್ಟಿದ್ದು ಚಿಗುರ್ತಾ ಇದೆ, ವೈಟ್ ವಾಟರ್ ಆ್ಯಪಲ್. ಇದು ನೆಲ್ಲಿ. ಇದು ನಾ ಹೇಳಿದ್ನಲ್ಲ ಹಾ. ನೆಲ ಬಸಳೆ ಹಿಂಗೆ ಬೆಳ್ಕೊತಿದೆ. ಅಲ್ಲಿ ಬಸಳೆ ಅದು ನಾನು ನೆಟ್ಟಿದ್ದಲ್ಲ ನೋಡಿ, ಇಲ್ಲೂ ಬೆಳ್ಕೊಂಡದೆ. ಅದು ಹೆಂಗೆ ಬೀಜ ಬೀಳ್ತಾ ಇರ್ತದೆ ಅದು ನೋಡು. ಈಗ ಇದೇನಿದೆಯಲ್ಲ ಇದು ಈ ತಿಪ್ಪೆ ಉಪಯೋಗಿಸ್ತಾ ಇದ್ದೀನಿ ಈಗ. ಈ ತಿಪ್ಪೆಗೆ ನಾನು ಹಾಕ್ತಾ ಇದ್ದೀನಿ. ಇದು ಓಕೆ. ಇದು ಕಾಂಪೋಸ್ಟ್ ಗೊಬ್ಬರ. ಈ ತಿಪ್ಪೆ ಉಪಯೋಗಿಸ್ತೀನಿ. ಮತ್ತೆ ಇದೇ ರೀತಿ ವೇಸ್ಟ್ನ ಮಾಡ್ಬಿಟ್ಟು ಕಾರ್ಪೊರೇಷನ್ನವರು ಯಾರ್ಯಾರು ಹಿಂಗೆ ಅವ್ರಿಗೆ ಗಾರ್ಡನ್ ಮಾಡ್ಕೊಂಡು ಗ್ರೀನ್ ಮೆನ್ಯೂರು ಅಥವಾ ಇಂಥ ವೇಸ್ಟ್ನ ಮಾಡ್ತಾರೆ ಬಂದಾಗ ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡು ಹೋಗಿದ್ದಾರೆ ಅವರು, ಕಾರ್ಪೊರೇಷನ್ನವರು. ಇದೊಂದು ಆಯ್ತಾ. ಈಗ ಬೆರಕೆ ಸೊಪ್ಪು ನಿಂಗೆ ಎಷ್ಟು ವೆರೈಟಿ ಸಿಕ್ತು. ಈಗ ಕನ್ನೆ ಸೊಪ್ಪು ಸಿಕ್ತು, ಹುಳಿ ಸೊಪ್ಪು ಸಿಕ್ತು. ಹುಳಿ ಸೊಪ್ಪು 2 ಆಯಿತು. ಮತ್ತು ಅದು ಬಿಳಿ ಬಸಳೆ ಆಯಿತು. ಆಮೇಲೆ ಅದು ನೆಲ ಬಸಳೆ ಆಯಿತು. ಮತ್ತು ಕನ್ನೆ ಗಿಡ ಆಯಿತು. ಇದೊಂದು ಗಿಡ, ಅದ್ರ ಹೆಸರು ನಾನು ಹೇಳ್ತೀನಿ, ಬಾಯಿಲೆ ಬಂದಿದೆ. ಅದನ್ನ ಹಳ್ಳಿಗಳ ಕಡೆ ಈ ಒಂದು ಗೊಬ್ಬರದ್ದು ಇಟ್ಬಿಟ್ಟು ರಾಶಿ ಇಡ್ತಾರಲ್ಲ, ರಾಶಿ ಮಾಡ್ತಾರಲ್ಲ, ರಾಶಿ ಪೂಜೆ ಮಾಡ್ತಾರಲ್ಲ, ಅದನ್ನ ಗಣಪತಿ ಇಡಬೇಕು ಅಂತಂದ್ಬಿಟ್ಟು ಒಂದು ಗೊಬ್ಬರದ ಒಂದಿಷ್ಟು ಉಂಡೆ ಮಾಡ್ತಾರೆ. ಅದಕ್ಕೆ ಗರಿಕೆ ಚುಟ್ತಾರೆ. ಅದು ಸಿಗ್ಲಿಲ್ಲ ಅಂದರೆ ಇದನ್ನು ಚುಟ್ತಾರೆ, ಗಣಪತಿ ಅಂತ ರೆಪ್ರೆಸೆಂಟ್ ಮಾಡೋದಕ್ಕೆ. ಇದು ಹೆಸರು ನಾನು ಬಾಯಿಲೆ ಇದೆ ಹೇಳ್ತೀನಿ. ಇಟ್ ಈಸ್ ಒನ್ ಆಫ್ ದಿ ಮೆಡಿಸಿನ್ ಪ್ಲಾಂಟ್ ಆಲ್ಸೋ ಅಂತ. ಮತ್ತು ರೋಸು ಮೊದಲು ನೆಟ್ಟವು ಅಲ್ಲ, ಈಗ ಇತ್ತೀಚೆಗೆ ನೆಟ್ಟಿದ್ದೀನಿ ರೋಸು. ಈ ನೆರಳಿಂದ ಬರೋಲ್ಲ. ಇದು ಮಲ್ಲಿಗೆ ಬಳ್ಳಿ ಅಲ್ಲಿ ಹಾಕಿದ್ದೀನಿ ನೋಡು, ಉದ್ದಕ್ಕೆ ಹೋಗಲಿ ಅಂತ. ಆಯಿತಾ. ಆಮೇಲೆ 6-7 ವರ್ಷ ಹಿಂದೆ 6 ವರ್ಷ 5 ವರ್ಷ ತನಕ ನೋಡಿ ಈ ಕಾಂಪೌಂಡ್ ಗುಂಡಿ ಇತ್ತು. ಓಕೆ. ಅಲ್ಲಾಗ್ತಾ ಇದ್ದೆ. ನೀನು ಅಲ್ಲಿ ಹೋಗು. ಈಗ ನೋಡಿ ಅರ್ಧ ತೆಗ್ದಿದ್ದೀವಿ ನೋಡಲ್ಲಿ. ಹೋಗ್ಬೋದಾ? ಹೋಗ್ಬೋದು, ಹುಷಾರಾಗಿ ಹೋಗು ಅಷ್ಟೇ. ಅದು ಕಾಂಪೌಂಡ್ ಗುಂಡಿ 5 ವರ್ಷದಿಂದ ಇಲ್ಲೇ 5 ವರ್ಷದಿಂದ ಇಲ್ಲೇ ಆಗ್ತಾ ಇದೆ. ಯಾವುದು ಎಲ್ಲ ವೇಸ್ಟು. ನಾನೇನು ಇಲ್ಲಿ ಕಳೆ ಕೇಳ್ತೀನಲ್ಲ ಅದ್ರ ವೇಸ್ಟು ಆಗ್ತಿದ್ದೆ. ಮತ್ತೆ ನಾನು ಇದಿದೆಯಲ್ಲ ಇದ್ರ ರೆಂಬೆ ಬಿದ್ದೋಗುತ್ತಲ್ಲ, ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಹಾಕ್ತೀನಿ ಎಲ್ಲ, ಪ್ರತಿಯೊಂದು. ಈಗ ಮನೆ ವೇಸ್ಟು ಆಗ್ತಿದೆ. ಈಗ ನೋಡು, ಈಗ ಏನು ಮಾಡ್ತೀನಿ, ಇಷ್ಟನ್ನ ನಾನು ತೆಗಿತಾ ಇದ್ದೀನಿ. ಈಗ ಸ್ಲೋ ಆಗಿ ಇನ್ನೂ 1 ವರ್ಷಕ್ಕೆ ಆಯ್ತದೆ ಅದು, ಅಷ್ಟರಲ್ಲಿ ಅದು ಬರುತ್ತೆ. ಓಕೆ. ಅದು ಗೊಬ್ಬರ ಆಗುತ್ತೆ. ಅದು ಗೊಬ್ಬರ ಆಗುತ್ತೆ. ಇನ್ನು ಖಾಲಿ ಮಾಡುದು. ಹಂಗಾಗಿ 2 ಇದು ನೋಡಿ, ಇದನ್ನೇ ಕಟ್ಟಿದ್ದೀನಿ ನಾನು. ಮತ್ತೆ ಇನ್ನೊಂದು ಏನು ಮಾಡಿದ್ದೀನಿ ಗೊತ್ತಾ ನಾನು, ಈ ಮೇಲ್ಗಡೆ ಟೆರೆಸಲ್ಲಿ ನೀರು ಬರುತ್ತಲ್ಲ, ಟೆರೆಸ್ ನೀರು ಬರೋದು, ಮಳೆ ನೀರು, ಎಲ್ಲ ಮಳೆ ನೀರು ಇಲ್ಲಿ ಬಂದು ಸುರಿತದೆ ಇಲ್ಲಿ. ಓಕೆ. ಇದು ರೈನ್ ಹಾರ್ವೆಸ್ಟಿಂಗ್ ನಾನೇ ಮಾಡ್ಕೊಂಡಿರೋದು. ರೈನ್ ಹಾರ್ವೆಸ್ಟಿಂಗ್ ಬೇರೆ ಬೇರೆ ಟೀಚೆಯಿಂದ ಏನು ಕರ್ಸಿಲ್ಲ, ಇಲ್ಲ. ನಾನೇನೇನ್ ಮಾಡಿದೀನಿ, ಆ ಒಂದ್ರಿಗಳು ಹಾಕಿದ್ರಲ್ಲ, ನೀನ್ ಬಿಲ್ಡಿಂಗ್ ಕಟ್ಟುವಾಗ ಏನ್ ಮಾಡ್ತಾರೆ, ಒಂದು ಪೈಪ್ ಹಾಕ್ಬಿಟ್ಟು ನೀರು ಹೋಗ್ಲಿ ಅಂತ ಒಂದು ಒಂದ್ರಿ ಹಾಕಿರ್ತಾರೆ. ಹೌದು. ತೂತಂಗೆ ಅವನ್ನೆಲ್ಲ ಓಪನ್ ಮಾಡ್ಬಿಟ್ಟಿದೀನಿ ಮೇಲೆ. ಆ ಟೆರೆಸ್ ಮೇಲೆ ನೀರೇನ್ ಬೀಳ್ತದೆ, ಆ ಬಿದ್ದ ನೀರೆಲ್ಲ ಇಲ್ಲಿಗೆ ಬರ್ತದೆ. ಆ ಬಂದ್ ನೀರೆಲ್ಲ ಎಲ್ಲಿಗೆ ಹೋಗ್ತದೆ ನೋಡಿ, ನೋಡಿ ಇಲ್ಲಿ ಗುಂಡ ನೋಡಿ, ಇಲ್ಲಿ ಹೋಲ್ ಮಾಡಿದ್ದೀನಿ ನೋಡಿ. ಓಕೆ. ಈ ಹೋಲಲ್ಲಿ ಗಾರ್ಡನಿಗೆ ಹೋಗುತ್ತೆ. ಅಲ್ಲ, ಇಲ್ಲಿಗೆ ಹೋಗುತ್ತೆ, ಇಲ್ಲಿ ಡಂಪ್ ಆಗುತ್ತೆ. ಇಲ್ಲಿ ಹೋಯ್ತದ. ಸರಿ. ಆಗ ಅಲ್ಲಿದ್ದ ಕಸ ಕೊಳಿತದೆ. ಮತ್ತೆ ನಾನು ಬೋರ್ವೆಲ್ ಪಾಯಿಂಟ್ ಎಲ್ಲಿದೆ ಗೊತ್ತಾ, ನೀನ್ ನಿಂತಿದೆಯಲ್ಲ ಈ ಗೋಡೆ ಪಕ್ಕದಲ್ಲೇ ಇದೆ ಗ್ಯಾರೇಜ್ ಅಲ್ಲಿ, ವಾಟರ್ ರೀಚಾರ್ಜ್ ಆಗುತ್ತೆ.
ಸರಿ ಸರಿ, ಬಂದಿದ್ದೆಲ್ಲ ಈ ಗುಂಡಿಗಳಿದ್ದಲ್ವಾ, ಇಲ್ಲಿಂದ 5 ಅಡಿನಲ್ಲಿ ಒಳಗಡೆ ಬೋರ್ ಇದೆ. ಓಕೆ. ಬೋರು, ಆ ಬೋರ್ಗೆ ರೀಚಾರ್ಜ್ ಆಗುತ್ತೆ ವಾಟರ್. ಮತ್ತೆ ಇದು ಕೊಳಿತಿದೆ. ಇಲ್ಲಿ ವಾಟರ್ ಕನ್ಸರ್ವೇಷನ್, ರೈನ್ ವಾಟರ್ ಕನ್ಸರ್ವೇಷನ್ ನಾನು ಹಿಂಗ್ ಮಾಡ್ಕೊಂಡಿದ್ದೀನಿ. ಸೂಪರ್ ಐಡಿಯಾ ಸರ್ ಇದು. ಸೂಪರ್. ಇನ್ನ ಹೊರಗಡೆ ನೋಡ, ಅಲ್ಲಿತ್ತು ಮೊದ್ಲು ಒಂದು ಬಿಟ್ಟಿದ್ದ, ಅದು ಮೋರಿಗುಟ ಇಟ್ಟಿತ್ತು. ಟೆರೆಸ್ ಸುಮ್ಮನೆ ವೇಸ್ಟ್ ಆಗೋದು, ಮೋರಿಗುಟ ಹೋಗ್ತಿತ್ತು. ತೋರಿಸ್ತೀನಿ ನಿಂಗೆ. ನಾನು ಅದನ್ನ ಅದಕ್ಕೆ ಕನೆಕ್ಟ್ ಬಿಟ್ಟು ಅಷ್ಟೇ ಹೊಡೆದು ಅದನ್ನ ಅಲ್ಲಿ ಹೋಗಕ್ಕೆ ಪೈಪ್ ಇಟ್ಟಿದ್ನಲ್ಲ, ಅದನ್ನ ಕ್ಲೋಸ್ ಮಾಡಿ ಅಲ್ಲಿಂದ ಟೆರೆಸ್ ನೀರೆಲ್ಲ ಮೋರಿಗೆ ಹೋಗೋದ್ ಬದಲು ಇದು ಇಲ್ಲಿಗೆ ಹೋಗ್ತದೆ. ಮಳೆ ಬಿದ್ದಾಗ ಒಂದನೇ ಡ್ರಾಪು ಹೋಗಲ್ಲ. ಮತ್ತೆ ಇದು ಜಾಸ್ತಿ ಮಳೆ ಬಿದ್ದಾಗ ಏನಾಗ್ತಿತ್ತು, ಇದನ್ನೆಲ್ಲ ಇದು ಮಾಡಬೇಕು. ನನಗೆ ಟೈಮ್ ಆಗ್ತಾ ಇಲ್ಲ, ಯಾಕಂದ್ರೆ ಮಳೆ ಹನಿ ಬೀಳ್ತಾನೆ ಇದೆಯಲ್ಲ. ಅದಕ್ಕೆ ಇದು ವಿಟಮಿನ್ ಪ್ಲ್ಯಾಂಟು. ಇದನ್ನ ನಾನು, ನನ್ನ ಮಗಳು ಲಂಡನ್ ಇದ್ದಾಳೆ, ಇದು ದುಬೈ ಲಂಡನ್ ಎಲ್ಲ ಓಡಾಡ್ಕೊಂಡಿದ್ದಾಳೆ. ಅವಳು ಇಂಟರ್ನ್ಯಾಷನಲ್ ಲಾಯರು. ಅವಳು ಇದನ್ನ ಹೋಯ್ತೆ. ಮೊನ್ನೆ ನಮ್ಮ ಇವಳು ಬಂದಿದ್ದು ಸೊಸೆ. ಇದನ್ನೆಲ್ಲ ಸೊಪ್ಪು ತೆಗೆದ್ಬಿಟ್ಟು ಒಣಗಿಸ್ಬಿಟ್ಟು ಪುಡಿ ಮಾಡಿಬಿಟ್ಟು ಇರೋದು, ಮತ್ತು ಬೇರೆ ಬೇರೆ ದವಸ ಧಾನ್ಯಗಳನ್ನು ಪುಡಿ ಮಾಡಿಬಿಟ್ಟು, ನುಗ್ಗೆ ಸೊಪ್ಪು ಭಾಳ ಒಳ್ಳೆಯದು, ಅದನ್ನು ಪುಡಿ ಮಾಡಿ, ರಾಗಿ ಬೀಸ್ತೀವಲ್ಲ ಹಸಿಟ್ಟು, ಅದಕ್ಕೆ ಮಿಕ್ಸ್ ಮಾಡಿಬಿಡ್ತೀವಿ. ನಾನು ಊಟ ಮಾಡೋದು ಬರೀ ಮುದ್ದೆ ಅಲ್ಲ, ಇಂಥ ನುಗ್ಗೆ ಸೊಪ್ಪು, ಈ ಸೊಪ್ಪು, ಕಾಳು, ಮತ್ತು ಬೇರೆ ಬೇರೆ ಇವನ್ನ ವಿಟಮಿನ್ ಪ್ಲಾಂಟ್ಸ್ನ ಅವನ್ನ ಪುಡಿ ಮಾಡಿ ಅದ್ರ ಜೊತೆ ಮಿಕ್ಸ್ ಮಾಡಿರ್ತೀವಿ. ರಾಗಿ ಮಿಲ್ಗಾಕ ಹೋಗ ಅದು ಹೋಗುತ್ತೆ. ಇಟ್ ಇಸ್ ನಥಿಂಗ್ ಬಟ್ ನೀವು ತರಕಾರಿ ಇಲ್ಲದೆ ಸಾರು ಬರೀ ಮುದ್ದೆ ತಿಂದ್ಕೊಂಡ್ರು ಅಷ್ಟು ನ್ಯೂಟ್ರಿಯೆಂಟ್ಸ್ ಹೋಗುತ್ತೆ. ಈ ಸೊಪ್ಪಂತೂ ಕಂಪಲ್ಸರಿ ಹಾಕ್ತೀವಿ. ಇದನ್ನ ಹೊರಗಡೆ ಕಟ್ ಮಾಡಿ ಇದಕ್ಕೆ ಹಾಕಲ್ಲ ಜಾಸ್ತಿ. ಅಂದರೆ ನಾನೀಗ ನೆಕ್ಸ್ಟು ನಮ್ಮ ಇದಕ್ಕೆ ಹೋಗ್ತೀನಿ, ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ, ಎಲ್ಲ ಎಲೆ ತೆಗೆದ್ಬಿಟ್ಟು ಹಾಕ್ತಾರೆ. ಇದಕ್ಕೆ ಈ ನುಗ್ಗೆ ಸೊಪ್ಪಿನಾಗೆ ಈ ಸೊಪ್ಪನ್ನು ಬಳಸ್ಬೋದು. ನುಗ್ಗೆ ಸೊಪ್ಪು ಸ್ವಲ್ಪ ಕಹಿ ಬರುತ್ತೆ, ಇದು ಕಹಿ ಬರೋದೇ ಇಲ್ಲ. ಇದು ವಿಟಮಿನ್ ಪ್ಲ್ಯಾಂಟ್ ಅಂತ. ಇದರಲ್ಲಿ ABC ಇವು ಇರ್ತವೆ. ಇವೆಲ್ಲ ನನ್ನ ಆಯುಧಗಳು. ಹಾರ ಇದೆ, ಪ್ರತಿಯೊಂದನ್ನು ಇಟ್ಕೊಂಡಿರ್ತೀನಿ ನಾನು. ನೋಡಿ ಇದಿದೆ, ಬಿಡಿ ಸರ್, ಇದು ಇಟ್ಕೊಂತೀನಿ ಬಿಡಿ. ಮತ್ತು ಕಳೆ ಕಿಡ್ಲು ಕುಡ್ಲಿದೆ, ಮತ್ತು ಸಣ್ಣ ಇದಿದೆ, ಮತ್ತು ಅಲ್ಲೊಂದು ಅಗಿಲಿಕ್ಕೊಂದು ಇಟ್ಕೊಂಡಿದ್ದೀನಿ. ಒಳಗಡೆ ಸಣ್ಣ ಹಾರ ಇದೆ. ಮತ್ತು ನನಗೆ ಮೊದಲು ನಿಂತ್ಕೊಂಡು ಮಾಡ್ತಿದ್ದೆ, ಈಗ ಆಗಲ್ಲ ಅಂಥೇಳಿ ಸ್ಟೂಲ್ ಇಟ್ಕೊತೀನಿ. ಬಿಕಾಸ್ ಐ ಆಮ್ ನಿಯರ್ 75. ಓಕೆ. ನೋಡಿ ಈ ಸ್ಟೂಲ್ ಕುತ್ಕೊಂಡು ಮಾಡ್ತೀನಿ. ಮತ್ತು ಇಲ್ಲಿದೆಯಲ್ಲ, ಇದು ಕುರಿ ಗೊಬ್ಬರ. ಕುರಿ ಗೊಬ್ಬರನ ಊರಿಂದಾನೇ ತರಿಸ್ಬಿಡ್ತೀರಾ ಸರ್? ನಾನು ಊರಿಗೆ ಹೋದಾಗ ಹಾಕೊಬರ್ತೀನಿ. ನೋಡು, ಪುಡಿ ಮಾಡಿ ಇಟ್ಟಿದ್ದೀನಿ, ಹೆಂಗಿರುತ್ತೆ. ಒಂದು ಗಿಡಕ್ಕೆ ಇಷ್ಟು ಹಾಕಿದ್ರೆ ಸಾಕು. ನೀನು ಕುರಿ ಗೊಬ್ಬರ ಊರಲ್ಲಿ ತರಬೇಕಾದ್ರೆ ಪಿಕ್ಕೆ ಇರುತ್ತೆ, ಅದನ್ನೇ ಹಾಕಿದ್ರೆ ಅದು ನೆಲದೊಳಗೆ ಸೇರಿ, ಮಣ್ಣಿಗೆ ಸೇರಿ, ಮತ್ತು ಆ ಸಸಿಗೆ ಸಾರಾಂಶ ಹಾಕ್ಬೇಕಾದ್ರೆ 1 year ಬೇಕಾಯ್ತದೆ. ನೀನು ಸುಮ್ಮನೆ ಅನ್ಕೋತೀಯ ಕುರಿ ಗೊಬ್ಬರ ಹಾಕ್ಬಿಡಿ ಅಂತ, ಅದ್ರ ಎಫೆಕ್ಟ್ ಕಾಣಲ್ಲ. ಈ ರೀತಿ ಮಾಡಬೇಕು ಕುರಿ ಗೊಬ್ಬರ. ಇದನ್ನ ನೋಡಿ, ಮೇಲಿಂದ ಟೆರೆಸ್ನಿಂದ ನೀರು ಬರ್ತಿತ್ತಲ್ಲ, ಇಲ್ಲಿ ಪೈಪ್ ಹಾಕಿದ್ದ ನಮ್ಮ ಇಂಜಿನಿಯರ್. ಓಕೆ. ಪೈಪ್ ಇದೆ, ಒಳಗಡೆ ಪೈಪ್ ಇದೆ. ಇಲ್ಲ, ಪೈಪ್ ಅಲ್ಲಿಂದ ಪೈಪ್ ಹಾಕವನೆ. ಈ ಪೈಪ್ ಕಾಣಬರಲ್ಲ ಅಂತ ಹಿಂಗೆ ಸಿಮೆಂಟ್ ಹಾಕ್ದ. ಸರಿ, ಗೊತ್ತಾಗ್ಲಿಲ್ವಾ? ಇಲ್ಲಿಂದ ಅಲ್ಲಿಗೆ ಹೋಗ್ತಿತ್ತು. ನಾನು ಇದಕ್ಕೆ ಬದಲಾಗಿ ಅಲ್ಲಿ ಹಾಕಿ ಅಲ್ಲಿಗೆ ಹಾಕಿದ್ದೀನಿ. ಇದೆ. ಮತ್ತು ಇದು ಮಾಮೂಲಿ ಬೋರಿಂದ ಪೈಪ್ ಹಾಕ್ಕೊಂಡಿದ್ರೆ ನೀರು ಸಫಿಷಿಯೆಂಟ್ ಇದೆ ನನಗೆ. ಸುಮಾರು ನನಗೆ ಅದೇನೋ ನಮ್ಮ ಊರ ಕಡೆನೂ ಅಷ್ಟೇ, ನಮ್ಮ ಇದರಲ್ಲೂ ಅಷ್ಟೇ. ನಾವು 25-30 ವರ್ಷದಿಂದ ಬೋರ್ ಹಾಕ್ಕೊಂಡು ವ್ಯವಸಾಯ ಮಾಡ್ತೀವಿ ಊರಲ್ಲಿ. ನೀರು ನಮಗೆ ಗಂಗೆ ತುಂಬ ಒಳ್ಳೆಯಳೆ. ಒಂದು ಬೋರ್ ಹಾಕಿದ್ರೆ, ಈಗ ನನ್ನ ಬೋರಲ್ಲಿ 7 HP ಮೋಟ್ರ್ ಹಾಕ್ಬೋದು. ಅಂದರೆ ನಿಯರ್ಲಿ 10 ಎಕರೆ ವ್ಯವಸಾಯ ಮಾಡುವಷ್ಟು ನೀರಿದೆ. ನಾನು ಹಾಕಿದಾಗಿಂದ ನನ್ನ ಬೋರು ನೀರು ಶಾರ್ಟೇಜ್ ಆಯಿತು ಅಂತ ಹೇಳಿಲ್ಲ. ಮತ್ತು ಆ ಬಿಲ್ಡಿಂಗ್ ಕಟ್ಟಿದ್ರಲ್ಲ ಅವರು, ಪಾಪ ಆ ಬಿಲ್ಡಿಂಗ್ ಅಲ್ಲ, ಆ ಬಿಲ್ಡಿಂಗ್ ಹಿಂಭಾಗ ಹಿಂದೆ, ಅವರು
ಪೊಲೀಸ್ನವರು ಹಾ. ಕಾನ್ಸ್ಟೇಬಲ್ ಹ್ಮ್ ನನಗೆ ಬೋರ್ ಹಾಕೋಕ್ಕಾಗಲ್ಲ ಸರ್, ಮನೆ ಕಟ್ಟಬೇಕು, ನೀರು ಬೇಕು ತಿಳ್ಕೊ ಅಂದಾಗ ನೀನು ಪೈಪ್ ತಗೊಬರಪ್ಪ ಅಂತ ಅಂದ್ಬಿಟ್ಟು ಹಾ. ಇಲ್ಲಿಂದ ಪೈಪ್ ಎಳ್ಕೊಂಡು ಹಾ. ಪೂರ್ತಿ ಮನೆನ ಈ ಬೋರ್ ನೀರಲ್ಲೇ ಕಟ್ಟಿದ್ದಾರೆ. ಆ ಪೂರ್ತಿ ಮನೆನ ನಿಮ್ಮನೆ ಬೋರಲ್ಲೇ ಕಟ್ಟಿರೋದು, ನಿಮ್ಮನೆ ಅಷ್ಟು ಬೋರ್ ನೀರಿದೆ ನೀರಲ್ಲೇ? ಅಷ್ಟೊಂದು ನನಗೆ ನೀರಿದೆ. ಇಲ್ಲಿದೆ, ಹಾ. ಮತ್ತೆ ಮನೆಗೂ ಆಯ್ತದೆ ಹೌದು ಬೋರ್ ವಾಟರ್. ಸರ್ ಎಷ್ಟಡಿ ಬೋರ್ ಇದೆ? ಯಾವುದು ಬೋರ್ ಎಷ್ಟಡಿ? ನಾನು ಹಾಕ್ಸಿದ್ದು 1997 ಹಾ ಬಿಲ್ಡಿಂಗ್ ಕಟ್ಟಕ್ ಮುನ್ನ ಹಾ ನೀರ್ ಬೇಕಾಗಿತ್ತಲ್ಲ, ಹಾ ಹಾ ಆಗ್ಲೇ ಹಾಕ್ಸ್ಬಿಟ್ಟೆ. ಆಗ್ಲೇ ಅಷ್ಟು ಆಳ? ಅದನ್ನ ಹಾಕಿ ಆಮೇಲೆ ಬಿಲ್ಡಿಂಗ್ ಸ್ಟಾರ್ಟ್ ಮಾಡೋದು, ನೀರು ಬೇಕಲ್ಲ. ಹೌದೌದು. 2 ವರ್ಷ ತಗೋತದ. ಹ್ಮ್ ಹಾಗಾಗಿ ಇದು 350 ಅಡಿಗೆ ಹಾಕೀನಿ. 350 ಅಡಿ ಅಷ್ಟೇ. ಹಾಕಿದ್ದೀರಾ? ಈಗೆಲ್ಲ 800 ಅಡಿಗೆ ಹೋಗ್ತಾರೆ, ಸಿಗ್ತಾ ಇದೆ. ಹೌದೌದು. ಅದು 1000 ಅಡಿ ನೀವು ಹೋದ್ರೂ ಸಿಗಲ್ಲ. ಸಿಗುದು ಕೂಡ ಪುಣ್ಯ ಇರಬೇಕು, ಭಾಗ್ಯ ಇರಬೇಕು. ಈ ಲಕ್ಷ್ಮಿ ಒಲಿತಾಳೆ ಅಂತ, ಹೌದೌದು. ಗಂಗೆನೂ ಒಲಿಬೇಕಾರೆ ಹಾ. ಭೂಮಿಯಿಂದ ನೀರು ಬರ್ಬೇಕಾರೆ ರೈತನಿಗೆ ಅವನಿಗೆ ಅದೃಷ್ಟ ಇರಬೇಕು. ಹಾಗೆ ದಿಸ್ ಈಸ್ ಹಿಸ್ಟ್ರಿ. ಅದಕ್ಕೆ ಈ ಇಷ್ಟು ದೊಡ್ಡದು ಬೇಕಾಗೋದಿಲ್ಲ. ಹಾ. ನಿಮ್ದು ಯಾವುದು ಸುಮ್ಮನೆ ಒಂದು 10 ಅಡಿ 15 ಅಡಿ ಖಾಲಿ ಜಾಗ ಇದ್ರೂ ಕೂಡ ಹಾ. ಬೆಳೀರಿ, ಸೊಪ್ಪು ಬೆಳೀರಿ. ಸರ್ ನಿಮ್ ಗಾರ್ಡನ್ ಒಂದ್ 30-40 ಸೈಟ್ ಅಲ್ಲಿ ಇದೆ ಅಲ್ವಾ? ಇದು ಎಕ್ಸಾಕ್ಟ್ಲಿ ಹೇಳಿದ್ರೆ 30/45. 30/45 ಅಲ್ಲಿ ನಿಮ್ ಗಾರ್ಡನ್ ಇದೆ. ಹಾಂ, ಇದ್ರ ಏರಿಯಾ. ಓಕೆ. ಇದ್ರಲ್ಲಿ ನಿಮ್ಮ ಅರ್ಧ ಇದು ಇದ್ರೆ ನಿಮ್ಮ ಮನೆ ಹಿಂಭಾಗ ಹ್ಮ್ ಸೊಪ್ಪುಗಳು ಬೆಳೀರಿ. ಅರಿವೆ ಸೊಪ್ಪು ಬೆಳೀರಿ. ಮೂಲಂಗಿ ಭಾಳ ಈಸಿಯಾಗಿ ಬರ್ತದೆ. ಹಾ. ಮೊದಲು ನೀವು ಗಾರ್ಡನ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಮೊದಲು ಯಾವ್ದು ಮಾಡ್ಬೇಕು ಗೊತ್ತಾ? ಪಾಲಕ್ ಸೊಪ್ಪು ಹಾಕ್ಬೇಕು, 100% ಪಕ್ಕ ಖುಷಿ ಆಗ್ಬಿಡುತ್ತೆ. ಆಮೇಲೆ ಮೂಲಂಗಿ ಹಾಕ್ಬೇಕು, ಆಗ ಸಕ್ಸಸ್ ಆಗ್ಬಿಡ್ಬೇಕು ಅಂತ ಬರ್ತದೆ. ಇನ್ನು ಬೇರೆ ಟ್ರೈ ಮಾಡಕ್ ಹೋದ್ರೆ ಅವು ರೋಗ ಬರ್ತವೆ, ಫೇಲ್ ಆಗುತ್ತೆ, ಅವಾಗ ಇಂಟ್ರೆಸ್ಟ್ ಆಗುತ್ತೆ. ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಪಾಲಕ್ಕು ಮೂಲಂಗಿ ಇವೆರಡನ್ನ ಹಾಕ್ತಾ ಬೇಕು. ನಾನು ಇಲ್ಲಿ ಬೆಳೆದೇ ಇರೋಕೆ, ನಾನು ಯಾವುದು ಬೆಳೆದಿಲ್ಲ ಅಂತ ನನಗೆ ಹೇಳೋಕೆ ನನ್ನ ಅರ್ಥ ಇಲ್ಲ. ಸೌತೆಕಾಯಿ ಬೆಳೆದೀನಿ, ಕುಂಬಳಕಾಯಿ ಬೆಳೆದೀನಿ, ಎಲ್ಲಾ ತರದ್ದು ಬೆಳೆದಿದೆ. ಈಗ ನನಗಲ್ಲ, ನಾನು ಯಾವ್ದು ಬೆಳೆದಿಲ್ಲ ಅಂತ ಹೇಳೋಕೆ ನನಗೆ ಇನ್ನು ಮನಸ್ಸಲ್ಲಿ ಇಲ್ಲ. ಬಿಕಾಸ್ ಆಫ್ ದಿಸ್ ವಾತಾವರಣ ಈ ಸದ್ಯಕ್ಕೆ ಈ ಗಾರ್ಡನಿಂಗ್ ಆದ್ರಿಂದ ಆದ್ದರಿಂದ ಈ ಸಿಟಿನಲ್ಲಿ ನಾನು ಎಲ್ಲ ಜನರುಗಳಿಗೆ ಏನಂದರೆ, ಎಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ಖಾಲಿ ಜಾಗ ಇರ್ತದೋ ಅದರಲ್ಲಿ ಬೆಳಿಬೋದು. ಅಟ್ಲೀಸ್ಟು ಒಂದು 6 hours ಆದರೂ ಬಿಸಿಲು ಬಿಡಬೇಕು. ಈಗ ಜಾಗ ಇದೆ ಅಂತ ನೀವು ಬೆಳೆದ್ಬಿಡೋದಲ್ಲ, ನೆರಳಲ್ಲಿ ಬರೋಲ್ಲ. ಅದಕ್ಕೆ ಕೊನೆ ಪಕ್ಷ ಅಂದರು ಒಂದು ದಿನದಲ್ಲಿ ಬೆಳಗ್ಗೆ ಆಗಲಿ ಅಥವಾ ಮಧ್ಯಾಹ್ನ ಸಾಯಂಕಾಲ ಆಗಲಿ 6 ಗಂಟೆ ಬಿಸಿಲು ಬಿಡು ಜಾಗ ಐಡೆಂಟಿಫೈ ಮಾಡ್ಕೊಳ್ಳಿ. ಇಲ್ಲ ನಂತರ ಜಾಗ ಅದೇ ಅಂತ ಅಂದ್ಬಿಟ್ಟು ಹಾಕಿದ್ರೆ ಇದು ಬಿಸಿಲು ಬೀಳದೇ ಇದ್ರೆ ಗರಿಕೆನೂ ಬೆಳೆಯಲ್ಲ ಅಂತ ಗಾದೆ ಇದೆ. ಹೌದು, ಗರಿಕೆನೂ ಬೆಳೆಯಲ್ಲ. ಅದಕ್ಕೆ ಅಂಥದ್ರಲ್ಲಿ ಎಷ್ಟೋ ಬೆಳ್ಕೊಳ್ಳಿ. ಅಲ್ಲಿ ನಿಮ್ಮ ಮಕ್ಕಳಿಗೂ ಒಂದು ಇದಾಯ್ತದೆ, ನೋಡು ಮೂಲಂಗಿ ಇದು ಅಂತ. ನನಗೆ ಶಾಲಾ ಮಕ್ಕಳುಗಳು ಬಂದಾಗ ನಾನು ಬೀಜ ತಂದು ಇಟ್ಕೊಂಡು ಎಲ್ರಿಗೂ ಬೀಜ ಕೊಟ್ಟೆ ಸುಮಾರು. ಆಮೇಲೆ ನನ್ನ ಮಿಸ್ಸಸ್ಸು ಕಿಟ್ಟಿ ಪಾರ್ಟಿ ಮಾಡ್ತಾಳೆ, ಲೇಡೀಸ್ ಎಲ್ಲ ಸೇರ್ಕೊಂಡು ಮಾಡ್ತಾರೆ. ಆಗ ಒಂದು ಕಾಂಪಿಟೇಷನ್ ಇಟ್ಟಿದ್ಲು ಅವ್ರಿಗೆ, ಅವ್ರಿಗೆ ಒಂದು 20 ಜನ. ಇಲ್ಲಿ ನಮ್ಮ ಗಾರ್ಡನಲ್ಲಿ ಎಷ್ಟಿವೆ ಅಂತ ಐಡೆಂಟಿಫೈ ಮಾಡಬೇಕು. ತರಕಾರಿ ಯಾವುದಾದ್ರು ಸೊಪ್ಪು ಎಷ್ಟಿದೆ, ಜಾತಿ. ನಾನು ಹೆಡ್ ಮಾಸ್ಟರ್ ಇದ್ದಂಗೆ ನಾನು ಅವ್ರು ಮಾಡಿದಾಗ ನಾನು ಹೊರಗಡೆ ಹೋಗಿದ್ದೆ, ಚೀಟಿ ಕೊಟ್ಟಿದ್ದೆ. ಆ ಚೀಟಿನಲ್ಲಿ ನಮ್ಮದು 30 ಜಾತಿ ಸೊಪ್ಪು ವಗೈರೆ ತರಕಾರಿ ಇದ್ದು. ಯಾರು ಎಷ್ಟು ಐಡೆಂಟಿಫೈ ಮಾಡ್ತಾರೆ ಅವ್ರಿಗೆ ಜಾಸ್ತಿ ಮಾಡಿದವ್ರಿಗೆ, ನಂತರ 35 ಇತ್ತು, 20 ಮಾಡಿದ್ವಿ. ಯಾರು ಜಾಸ್ತಿ ಮಾಡ್ತಾರೆ ಅವ್ರಿಗೆ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್. ಆ ರೀತಿ ಕಾಂಪಿಟೇಷನ್ನು ಕೂಡ ನಡೆದಿದೆ. ಹಾಂ, ಅಷ್ಟೇ ಅಲ್ವಾ? ಸೊ ನೀನು ಈ ವಿಡಿಯೋ ಮಾಡೋದ್ರಿಂದ ಯು ಶುಡ್ ಎನ್ಕರೇಜ್ ಯಾವುದು ಕಿಚನ್ ಗಾರ್ಡನ್ನ. ಮತ್ತು ಇದಕ್ಕಿಂತ ಹೆಚ್ಚಿಗೆ ನಮ್ಗೆ ಫೇಮಸ್ ಆಗಿದ್ದು ಟೆರೆಸ್ ಗಾರ್ಡನ್. ಟೆರೆಸ್ ಗಾರ್ಡನಲ್ಲಿ ಇದಕ್ಕಿಂತ ಹೆಚ್ಚಿಗೆ ಬೆಳೆದೆ. ಓಕೆ, ನಾನು ಬಿಗಿನಿಂಗಲ್ಲಿ 2 ಒಟ್ಟಿಗೆ ಸ್ಟಾರ್ಟ್ ಮಾಡಿದೆ. ಟೆರೆಸ್ ಗಾರ್ಡನ್ ಇದಕ್ಕಿಂತ ಹೆಚ್ಚಿಗೆ ಜಾಗ ಇದೆ, ಏರಿಯಾ ಇದೆ. ಸರ್ ಈಗಲೂ ಟೆರೆಸ್ ಗಾರ್ಡನ್ ಇದೆಯಾ? ಇಲ್ಲ, ಆಗ ಪಾಟ್ಗಳು ಇವೆಲ್ಲ ಟೆರೆಸ್ ಗಾರ್ಡನ್ಗೆ ತಂದಿದ್ದು. ಅಲ್ಲೆಲ್ಲ ಕಾಂಕ್ರೀಟ್ ಎಲ್ಲ ಸುಮಾರು 50-60 ಪಾಟು ಮೇಲಿದ್ದು. ಅಲ್ಲಿ ನೆಲ್ಲಿ ಎಲ್ಲ ಇಟ್ಟು ಹಾಕ್ತಿದ್ರು. ಆಗ ನಾನು ಇನ್ನು 60 ವರ್ಷಕ್ಕೆ ರಿಟೈರ್ಡ್ ಆದ್ನಲ್ಲ, ನನಗೆ ಇನ್ನೂ ಸ್ಟ್ರೆಂತ್ ಇತ್ತು. ಎಲ್ಲವನ್ನೂ ಕೂಡ ಮನೆಯಿಂದನೇ ತಗೊಂಡೋಗ್ಬೇಕಾಗೋದು, ಸ್ಟೆಪ್ಪಿಂದ ಗಾರ್ಡನ್ಗೆ. ಗೊಬ್ಬರ, ಪಾಟು, ಕೆಮ್ಮಣ್ಣು, ಮರಳು ಎಲ್ಲ. ಅದನ್ನ ಒಂದು 5 ವರ್ಷದ ತನಕ ನಾನು ಮಾಡಿದೆ. 2018 ತನಕ ಅದನ್ನ ಬೆಳೆದೆ. ಅದು ನಂಬರ್ 1 ಆಗಿತ್ತು, ಇದು ನಂಬರ್ 2 ಆಗಿತ್ತು. ಯಾಕೆ ಅದು ನಂಬರ್ 1 ಆಗಿತ್ತು? 100% ಬಿಸಿಲು ಬೀಳೋದು. ಹೌದು.
ಇದು ಕೊಡು ಗೊಬ್ಬರ ಅದಕ್ಕೆ. ಹಾ. ಆದರೆ 100% ಬಿಸಿಲು ಬೀಳ್ತಿತ್ತು ಹಾ. ಒಂದು. ಆಗ ಅಲ್ಲಿ ಈ ತರಕಾರಿ ಈ ಚಪ್ಪರಕ್ಕೆ ಬದಲಾಗಿ ಕಬ್ಬಿಣದಲ್ಲಿ ನಾನು ಚಪ್ರ ಮಾಡಿದ್ದೆ. ಹಿಂಗೆ ಹಾಕ್ಬಿಟ್ಟು 4 ಈ ಮಾಮೂಲಿ ಇದಾಗ್ತದಲ್ಲಿ ಮದುವೆ ಮುಂಜಿಗೆಲ್ಲ ಹಾಕ್ತಾರಲ್ಲ, ಹೌದು, ಏನದು ಸಾಮಿಯಾನ, ಹಂಗೆ ಸಾಮಿಯಾನ ಹಾಕೋಂಗೆ ಕಬ್ಬಿಣದಲ್ಲಿ ಮಾಡಿಸಿ ದೊಡ್ಡ ದೊಡ್ಡ ಪಾಟ್ಗಳಿಟ್ಟು ಇದು ಇದನ್ನ ಬೆಳೆದಿದೆ. ಹೀರೆಕಾಯಿ, ಮತ್ತು ಹಾಗಲಕಾಯಿ, ಮತ್ತು ಪಡವಲಕಾಯಿ, ಅವೆಲ್ಲವನ್ನು ಕೂಡ ಟೆರೆಸಲ್ಲಿ ಬೆಳೆದಿದೆ. ಅವು ಚಪ್ರ ಬೇಕಲ್ಲ, ಆ ಚಪ್ರಗಳು ಅವನ್ನ ಯಾವಾಗ ಹಿಂಗಾಯ್ತು ನನ್ನ ಮಗಳದ್ದು ಮದುವೆ ಬಂದಾಗ ಅವನ್ನೆಲ್ಲ ಇಳಿಸ್ಬೇಕಾಗಿ ಬಂತು ಪೇಂಟಿಂಗ್ ಮಾಡಿಸೋಕ್ಕೆ. ಅದಕ್ಕೆ ಆಗೆಲ್ಲನೂ ಇಳಿಸ್ಬಿಟ್ಟು ಪೇಂಟಿಂಗ್ ಮಾಡಿಸ್ಬೇಕಾಯ್ತು. ಆಮೇಲೆ ನನಗನ್ನಿಸ್ತು ಆಯ್ತಲ್ಲ, ನಾನು ಒಬ್ಬನಿಗೆ ತಾನೆ ಇಷ್ಟು ಬೆಳ್ಕೊಂಡ್ರು ಸಾಕು ಅಂತ ಸದ್ಯಕ್ಕೆ ಇಷ್ಟಕ್ಕೆ ರಿಸ್ಟ್ರಿಕ್ಟ್ ಆಗಿದ್ದೀನಿ. ಮತ್ತು ಯಾರು ಜಾಗ ಇಲ್ಲದೆ ಇದ್ದವರು ಟೆರೆಸ್ ಮೇಲೆ ಬೆಳಿಬೋದು. ಟೆರೆಸ್ ಗಾರ್ಡನಲ್ಲಿ 100% ಒಳ್ಳೆ ರಿಸಲ್ಟ್ ಬರುತ್ತೆ. ಪಾಟ್ಗಳು ಇವು ಇಂಥ ಪಾಟ್ಗಳು ತಗೋಬೇಕು. ಇದು ತಗೊಂಡು ಒಂದು 15 ವರ್ಷ ಆಯಿತು. ನೋಡಿ ಇನ್ನೆಲ್ಲ ಪಾಟ್ಗಳಿವೆ. ಆ ಪಾಟ್ಗಳಿಗೆ ಹಾಕೊಂಡು ನಳಕ್ಕೆ ಬರಲ್ಲ. ಈ ಪಾಟ್ಗಳಿಗೆ ಕೆಮ್ಮಣ್ಣು, ಮರಳು, ಸ್ವಲ್ಪ ಗೊಬ್ಬರ ಹಾಕ್ಬಿಟ್ರು ಅಲ್ಲಿ ಬೆಳ್ಕೊಬೋದು. ಮನೆಗೆ ಎಷ್ಟು ಬೇಕಾದ್ರೆ ಎಷ್ಟು ಬೆಳ್ಕೊಬೋದು. ಈ ಜಾಗ ಇಲ್ಲದೆ ಇದ್ದವರು ಟೆರೆಸಲ್ಲಿ ಮಾಡ್ಬೋದು, ಇಲ್ಲಿ ಜಾಗ ಇದ್ರು ಇಲ್ಲೂ ಮಾಡ್ಬೋದು, ಅಥವಾ ಎರಡೂ ಇದ್ದವರು ಎರಡೂ ಮಾಡ್ಬೋದು. ಮತ್ತು ಮಕ್ಕಳಿಗೆ ಸಾಟರ್ಡೆ ಸಂಡೇ ಬಂದರೆ ಅವನ್ನ ಇನ್ವಾಲ್ವ್ ಮಾಡಬೇಕು. ಮಣ್ಣು ಕಲಸೋದು, ತುಂಬೋದು, ಬೀಜ ಹಾಕೋದು, ಆ ಬೀಜ ಜೆಸ್ಸೆ ಇಡೋದು. ನೋಡಿ ಇದು ಬದನೆ ಬೀಜ ಇದು ಈಗ ಹಾಕಿದ್ದೀವಿ. ಅದನ್ನೇ ಬದನೆ ಬೀಜ ಒಂದು ಲೈನಲ್ಲಿ ಇಟ್ಟಿರ್ತೀಯ. ಅದು ಇಷ್ಟು ಎತ್ತರಕ್ಕೆ ಬಂದಮೇಲೆ ಹುಡುಗನ ಕರ್ಕೊಂಡೋಗಿ ತೋರಿಸ್ಬೇಕು. ಅವನು ಯಾಕದ ನೋಡಿ ಬದನೆ ಗಿಡ, ನೋಡು ಹೂವು ಹೆಂಗೆ ಬೀಳ್ದು. ಬಿಳಿ ಹೂವು ಬಂದರೆ ಮೈಸೂರು ಬದನೆ, ನೀಲಿ ಹೂವು ಬಂದರೆ ಗುಂಡು ಬದನೆ. ಅವನಿಗೆಲ್ಲ ಗೊತ್ತಾಗ್ತದೆ ಅಂಥವು. ಹಂಗೆ ಯು ಕ್ಯಾನ್ ಎಜುಕೇಟ್ ದೆಮ್ ಆಲ್ಸೋ ಇದರಲ್ಲಿ. ಮತ್ತು ನ್ಯಾಚುರಲ್ ಆಗಿ ಏನು ನೈಸರ್ಗಿಕವಾಗಿ ತರಕಾರಿ ಮನೆಗೆ, ಮಗುಗೊಂದು ಎಜುಕೇಷನು, ಮಗುಗೊಂದು ಇನ್ವಾಲ್ವ್ಮೆಂಟು, ಹೀಗೆಲ್ಲ ಇದೆ. ದಟ್ ಈಸ್ ಆಲ್ಸೋ ಔಟ್ಡೋರ್ ಟೀಚಿಂಗ್. ಈಗ ಕೆರೆ ಅಂದರೆ ಹೇಳ್ತಾರೆ ಸ್ಟೂಡೆಂಟ್ಸ್, ನಮ್ಮ ಮಕ್ಕಳೆಲ್ಲ ಓದಿದ TVS ಸ್ಕೂಲಲ್ಲಿ. ಆಗ ಅಲ್ಲಿ TVS ಸ್ಕೂಲ್ ಎಜುಕೇಷನ್ ಚಿಕ್ಕ ಹುಡುಗ, ಆಗ ಅಲ್ಲಿ ಎಜುಕೇಷನ್ ಸಿಸ್ಟಮ್ನಿಂದನೇ ನಮ್ಮ ಮಕ್ಕಳು ಈಗ ದೊಡ್ಡ ದೊಡ್ಡ ಇದಾಗಿದ್ರು. ನನ್ನ ಮಗಳು ಗೋಲ್ಡನ್ ವಿಂಗ್ ಅನ್ನೋ ಒಂದು ದೊಡ್ಡ ಲಾ ಕಂಪ್ನಿನಲ್ಲಿ ಪಾರ್ಟ್ನರ್ ಆಗಿದ್ದಾಳೆ. ಬೇರೆ ಬೇರೆ ದೇಶಕ್ಕೆ ಲೋನ್ ಕೊಡ್ತಾರಲ್ಲ ವಿಶ್ವ ಬ್ಯಾಂಕು, ಆ ಪ್ರಾಜೆಕ್ಟ್ನ ಅಪ್ರೂವ್ ಮಾಡೋದು ಆ ಕಂಪ್ನಿ. ಅದರಲ್ಲಿ ಹೆಡ್ಡು 7 ಜನ ಹೆಡ್ ಇರ್ತಾರೆ, ಅದರಲ್ಲಿ 7 ಹೆಡ್ಡು. ಅವಳು ಅಲ್ಲೆಲ್ಲ ಓದು, ಮಗನೂ ಅಲ್ಲೇ ಓದೋದು. ಆಗ ಅವ್ರು ಹೆಂಗೆ ಟೀಚಿಂಗ್ ಮಾಡಿಸ್ತೀವಿ ಗೊತ್ತಾ? ಎಕೋಸಿಸ್ಟಮ್ ಆಫ್ ಕೆರೆ ಅಂದ್ರೇನು, ವಾಟ್ ಈಸ್ ವಾಟರ್ ಟ್ಯಾಂಕ್ ಅಂತ ಹೋಗ್ಬಿಟ್ಟು ವಾಟರ್ ಟ್ಯಾಂಕ್ನೆಲ್ಲ ಅಲ್ಲೇ ಹೋಗ್ಬಿಟ್ಟು ಮಕ್ಕಳನ್ನೆಲ್ಲ ಕುಂಡಿಸ್ಕೊಂಡು ನಿಲ್ಲಿಸ್ಕೊಂಡು, ನೋಡಿ ಇದು ವಾಟರ್ ಬಾಡಿ ಡೆಪ್ತ್ ಹೆಂಗಿರುತ್ತೆ, ಏರಿ ಹೆಂಗಿರುತ್ತೆ, ಮತ್ತು ಅಲ್ಲಿ ಎಕೋಸಿಸ್ಟಮ್. ಈ ಕಾಡಲ್ಲಿ ಕರಡಿ, ಹುಲಿ ಎಲ್ಲ ಇರ್ತವೆ. ಕೆರೆ ಹತ್ರ ಏನಿರ್ತವೆ? ಮೀನು, ಮೊಸಳೆ. ಅದು ಕೆರೆ ಹತ್ರ ಏನಿರ್ತದೆ? ನೀರಾವಿರುತ್ತೆ, ಕೊಕ್ಕರೆ ಇರುತ್ತೆ, ಮತ್ತು ಕಿಂಗ್ ಫಿಶರ್ ಅಂತ ಮೀನು ಹಿಡಿಯುವ ಪಕ್ಷಿ ಬರ್ತದೆ. ಆ ಕೆರೆ ಸುತ್ತಮುತ್ತ ನೀರಿನಲ್ಲಿ ಬೆಳೆಯೋ ಸಸ್ಯಗಳು ಯಾವ್ಯಾವು, ಭೂಮಿ ಮೇಲೆ ಬೆಳೆಯೋ ಸಸ್ಯಗಳು ಯಾವ್ಯಾವು, ಹೀಗೆ ಅದು ಟ್ಯಾಂಕ್ ಎಕೋಸಿಸ್ಟಮ್ ಅಂತ. ನಮ್ಮದು ನ್ಯಾಚುರಲ್ ಎಕೋಸಿಸ್ಟಮ್ ಹಿಂಗೆ ಒಂದೊಂದು ಇರುತ್ತೆ. ಇದು ಕಿಚನ್ ಗಾರ್ಡನ್ ಎಕೋಸಿಸ್ಟಮ್ ಇದು. ಹಾಗೆ ಐ ಥಿಂಕ್ ಇದು ನಾನೇನು ಯೂಟ್ಯೂಬ್ ಮಾಡ್ತೀವಿ ಯಂಗ್ಸ್ಟರ್, ವಿಶ್ ಯು ಆಲ್ ದಿ ಬೆಸ್ಟ್. ಇದರಲ್ಲಿ ಯು ಪ್ರಮೋಟ್, ಯಾರಿಗೆ ಇಂಟ್ರೆಸ್ಟ್ ಇದ್ದವ್ರಿಗೆ ಇದನ್ನ ಪ್ರಮೋಟ್ ಮಾಡಲಿಲ್ಲ. ಟೆರೆಸ್ ಗಾರ್ಡನ್ ಆ್ಯಂಡ್ ಕಿಚನ್ ಗಾರ್ಡನ್ ಮೇಲ್ಗಡೆ ಪಾಟ್ ಇಟ್ಕೊಂಡು ಮಾಡಿ ಇದು ಮಾಡಿ. ಮತ್ತು ನೀವು ಬೆಳಿಗ್ಗೆ ಪೂಜೆ ಮಾಡಿದ ತಕ್ಷಣ ಆಫೀಸ್ಗೂ ಎಲ್ಲ ಹೋಗಿ ಬಂದಾಗೆ 1 ನಂಬರು ಅದಕ್ಕೆ ಗಮನ ಹರಿಸಿ, ಹೆಂಡತಿ ಗಂಡ ಮಕ್ಕಳು. ಸೊ ದಟ್ ನಿಮಗೆ ಅದು ಹೆಂಗೆ ಬೆಳೀತು, ಏನೂ ರಸಾಯನ ಗೊಬ್ಬರ ಹಾಕಿಲ್ಲ. ಅದನ್ನಂತ ಅಲ್ಲಿಂದ ಕಿಚನಿಂದ ಗಾರ್ಡನಿಂದ ಕಿತ್ಕೊಬಂದು ಕಿಚನ್ಗೆ 1 ನಿಮಿಷದಲ್ಲೇ ಅಲ್ಲಿಂದ ಇಲ್ಲಿ ಬಂದ್ಬಿಡುತ್ತೆ. ಅದು ರೈತನ ಮಾರ್ಕೆಟಿಂದ ಬಂದು ದಳ್ಳಾಳಿ ಹತ್ರ ಮೂಟೆ ಒಂದು ದಿನ ಇದ್ದು, ಮಾರ್ಕೆಟ್ಗೆ ಬಂದು 3 ದಿನ ಇದ್ದು, ಬಾಳೋಗಿರೋದು, ಕೊಳೆದೋಗಿರೋದು, ಆ ಸಿಸ್ಟಮ್ ಇಲ್ಲ ನೋಡು. ನೇರವಾಗಿ ಗಾರ್ಡನಿಂದ ಕಿಚನ್ ಇದೆ. ಆ ಕಿಚನಿಂದ ನಿನ್ನ ಹೊಟ್ಟೆಗೆ. ಸೊ ಎಷ್ಟು ಹೆಲ್ತಿ. ಹೌದು.
ಹಾಂ, ಅದಕ್ಕೆ ಈ ಕಡೆ ಹಿರಿಯರು ಒಂದು ಗಾದೆ ಹೇಳ್ತಾರೆ, ಮಾತು ಬಲ್ಲವನಿಗೆ ರೋಗವಿಲ್ಲ, ಊಟ ಬಲ್ಲವನಿಗೆ ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ನೀನು ಊಟಕ್ಕೆ ಯಾವ ತರಕಾರಿ ಯಾವ್ಯಾವ ಉಪಯೋಗಿಸ್ತೀಯ ನ್ಯಾಚುರಲ್ಲು, ಹಂಗೆ ನಿನಗೆ ಔಷಧಿ ತಗೊಳ್ಬೇಕಾದ್ರೆ ಎಷ್ಟೋ ಕಾಯಿಲೆ ಓಡಾಯ್ತವೆ. ಅದು ನಿನಗೆ ಡೈರೆಕ್ಟಾಗಿ ಕಾಣೋದಿಲ್ಲ ಅಷ್ಟೇ, ನಿನಗೆ ಇಂಜೆಕ್ಷನ್ ಕೊಟ್ಟಂಗೆ. ಅವು ಫ್ರೂಟೆನ್ಸ, ಒಳ್ಳೊಳ್ಳೆ ಫ್ರೂಟೆನ್ಸ, ಮತ್ತು ಹೈಬ್ರಿಡೇಷನ್ ಅಲ್ಲದೆ, ರಾಸಾಯನಿಕ ಗೊಬ್ಬರ ಅಲ್ಲದೆ ಬೆಳೆದಂತಹ ತರಕಾರಿಗಳಿಂದ ಮಾಡಿದ ಸಾರು ಮತ್ತು ಏನಾದರೂ ಆಹಾರ ಪದಾರ್ಥ ಇದೆಯಲ್ಲ, ಅದು ಎಷ್ಟೋ ನಿನಗೆ ಕೊಡುತ್ತೆ. ಟಾನಿಕ್, ನ್ಯಾಚುರಲ್ ಟಾನಿಕ್ ಅದು. ದಟ್ಸ್ ವಾಟ್ ಅಂಟದೆ. ಥ್ಯಾಂಕ್ ಯು. ವಿಶ್ ಆಲ್ ದಿ ಬೆಸ್ಟ್. ಆ್ಯಂಡ್ ಇದನ್ನು ಇಂಟ್ರೆಸ್ಟ್ ಇದ್ದರೂ ಮಾಡಲಿ. ನಿನಗೆ ಅಂಥವ್ರು ಯಾರು ಮಾಡೋದು ಅಂತ ನಿಂಗೆ ಗೊತ್ತಾದರೆ, ಮಾಡಿದ್ದೀನಿ ಅಂತ ಹೇಳಿದ್ರೆ ಹೋಗಿ ಅವ್ರ ಫೋಟೋ, ಯಾರು ಮಾಡಿದವರು, ಅವ್ರು ಮಾಡಿರೋದು ಅದನ್ನು ನನಗೆ ಕಳಿಸಿದ್ರೆ ಭಾಳ ಖುಷಿ ಆಗುತ್ತೆ. ಮತ್ತು ಇನ್ನೊಂದು ಹೇಳ್ತೀನಿ ಅವರಿಗೆ, ಯಾರು ಇಂಟ್ರೆಸ್ಟ್ ಇರೋರಿಗೆ, ನಿಮಗೆ ಬೀಜ ಎಲ್ಲಿ ಸಿಗುತ್ತೆ ಅಂತ ಕೇಳ್ತೀರಿ. ಬೀಜ ಇದು ಕುತ್ಕೋಬೋದಾ? ಇದಕ್ಕೆಲ್ಲ ಸಸಿ ಎಲ್ಲಿ ಸಿಗುತ್ತೆ, ಬೀಜ ಎಲ್ಲಿ ಸಿಗುತ್ತೆ, ಅದು ಇಂಪಾರ್ಟೆಂಟು. ಈಗ ನೀವು ಇದಕ್ಕೆ ಹೋದರೆ, ಬೀಜ ಅಂಗಡಿಗೆ ಹೋದರೆ 2 kg 3 kg 4 ಎಕರೆಗೆ 5 ಎಕರೆಗೆ ಅಂತ ಕೇಳ್ತಾರೆ. ಲೂಸ್ ಇಲ್ಲ ನಮ್ಮ ಹತ್ರ, ಅದನ್ನ ಹೊಡಿಕ್ಕಾಗಲ್ಲ ಅಂತಾರೆ. ಕೆಲವು ಅಂಗಡಿಗಳಿವೆ ಮಂಡಿ ಮಾರ್ಕೆಟಲ್ಲಿ, ಗೊಬ್ಬರದ ಅಂಗಡಿ ಪಕ್ಕದಲ್ಲಿ. ಎಕ್ಸಾಂಪಲ್ ರತ್ನ ಟ್ರೇಡರ್ಸ್ ಅಂತ ಒಂದಿದೆ, ನಾನು ಅಲ್ಲಿಂದೇ ತರೋದು. ಅಲ್ಲಿ ಕೆಲವು ಬೀಜಗಳನ್ನ ಲೂಸಾಗಿ ಕೊಡ್ತಾನೆ. ಎಷ್ಟು 20 ರೂಪಾಯಿಗೆ. ನೀನು ಬೇಕು 20 ರೂಪಾಯಿಗೆ ಮಿನಿಮಮ್, ಅದು ಸಾಕು ನಿನಗೆ. ಅವು ಅಲ್ಲಿ ಸಿಗ್ತವೆ ಬೀಜಗಳು. ಉದಾಹರಣೆಗೆ ಉರುಳಿ ಬೀಜ, ಸಬಕ್ಸ್ ಬೀಜ, ದಂಟಿನ ಬೀಜ, ಪಾಲಕ್ ಬೀಜ, ಹೀಗೆ ಹಲವಾರು ಸೊಪ್ಪಿನ ಬೀಜಗಳು ಸಿಗ್ತವೆ. ಬದನೆ ಬೀಜನೂ ಇಟ್ಟಿರ್ತಾರಲ್ಲಿ. ಅದು ಬದನೆ ಬೀಜನ ಅದನ್ನು ನೀವು ಸಣ್ಣ ಬ್ಯಾಗ್ಗಳು ತಂದು ಬೀಜ ಹಾಕಿ ಬೆಳಿಬೋದು. ಆದರೆ ಸ್ವಲ್ಪ ಅಷ್ಟು ಇದಾಗಿ ಬರೋಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ, ಈ ಪ್ರೈವೇಟ್ ನರ್ಸರಿಗಳಿವೆ. ಈಗ ರೋಡ್ ಸೈಡಲ್ಲಿ ಗ್ರೀನು ನರ್ಸರಿ. ಉದಾಹರಣೆಗೆ ಗೂಳೂರಿನ ಈಚೆಗೆ ದೇವನಮರಂ ದೇವಸ್ಥಾನ ಪಕ್ಕದಲ್ಲಿ ಇದೆಯಲ್ಲ ಒಂದು ನರ್ಸರಿ ಪ್ರೈವೇಟು, ಅಲ್ಲಿ ಹೋಗ್ತಾ ಇರ್ತೀರಿ, ಟೂರ್ ಹೋಗ್ತೀವಿ. ಅಲ್ಲಿ ಒಳಗಡೆ ಹೋಗಿ ನೋಡಿ ನಿಮ್ಗೆ ಯಾವ ಸೂಟಬಲ್ ಸಿಗ್ತವೆ ಅಂತ. ಅಲ್ಲಿ ಎಲ್ಲನೂ ಬೆಳೆಯಲ್ಲ. ಆ ನರ್ಸರಿಗಳಲ್ಲಿ ಹೆಂಗೆ ಅಂತಂದರೆ, ರೈತ ಆರ್ಡ್ರ್ ಕೊಟ್ಟರೆ ಮಾತ್ರ ಬೆಳೀತಾರೆ. ಇವ್ರು ಬೆಳೆದ್ಬಿಟ್ರೆ ತಗೊಂಡೋಗೋರು ವೇಸ್ಟ್ ಅಲ್ವಾ? ನೋಡಿ, ನಮಗೊಂದು 1000 ಬದನೆ ಗಿಡ ಬೇಕು ಅಂದರೆ ಅಡ್ವಾನ್ಸ್ ತಗೋತಾರೆ, ಫಸ್ಟ್ ಪೂರ್ತಿ ದುಡ್ಡು ತಗೊಬಿಡ್ತಾರೆ. 1000 ಗಿಡನ ಅವ್ನು ಬಂದು ತಗೊಂಡೋಗ್ಬೇಕು. ಅಕಸ್ಮಾತ್ ತಗೊಂಡೋಗದೆ ಹೋದರೆ ಹಂಗೆ ಆ ನರ್ಸರಿಗೆ ಹೋದಾಗ ನಿನಗೆ ಇಂಥದೇ ಬೇಕು ಅಂತ ಸಿಗೋದಿಲ್ಲ. ಅಲ್ಲಿ ನರ್ಸರಿಲಿ ಏನು ಇರುತ್ತೋ ಅದರಲ್ಲಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರೆ, ಒಂದು 5 ಬದನೆಗೆ ಸಸಿ ಕೊಡಮ್ಮ ಅಂದರೆ 1000 ಬೆಳೆದಿರ್ತಲ್ಲ, ಅದರಲ್ಲಿ ಅಲ್ಲಿ ನೀರು ಹಾಕೋರು ಒಂದು 5 ಬದನೆ ಸಸಿ ಕೊಡ್ತಾರೆ. ಟೊಮೊಟೊ ಸಸಿ ಕೊಡ್ತಾರೆ 5, ಅಲ್ಲಿ ಬೆಳೆದಿರುವು. ಹಂಗೆ ಅಂಥ ನರ್ಸರಿಗಳಿಗೆ ಹೋಗಿ ನಿಮ್ಗೆ ಬೇಕಾದ ಸಸಿಗಳನ್ನ ತಗೋಬೋದು. ಬೀಜಗಳಿಗಾದರೆ ಲೂಸಾಗಿ ಪ್ಯಾಕೆಟ್ ಬೀಜಗಳು ಸಿಗ್ತವೆ ಮಾರ್ಕೆಟಲ್ಲಿ, ಲೂಸಾಗಿ ಕೊಡ್ತಾರೆ. ಈಗ ಉದಾಹರಣೆಗೆ ಈಗ ನಾನು ಹೀರೆ ಬೀಜ, ಅಲ್ಲಿಗೆ ಆ ನರ್ಸರಿಗೆ ಹೋದಾಗ ಹೀರೆ ಸಸಿ ಇದ್ದರೆ ಅಲ್ಲಿಂದ ತಂದುಬಿಡ್ತೀನಿ. ಅವ್ರಿಗೆ ವರ್ಷಗಟ್ಟಲೆ ಕೆಲವು ಆರ್ಡ್ರ್ ಕೊಡದೆ ಹೋದರೆ ನಾನು ಹೀರೆ ಬೀಜನ ತಂದು ಸಣ್ಣ ಪಾಟ್ಗೆ ಹಾಕಿ ಬೆಳೆಸಿ ಇಷ್ಟು ಎತ್ತರ ಆದಮೇಲೆ ಗುಂಡಿಗೆ ಹಾಕ್ತೀನಿ. ಹಾಗೆ ಇದು ಬೀಜಗಳ ರಿಸೋರ್ಸು. ನಮಗೆ ಕುರಿ ಗೊಬ್ಬರ ಸಿಕ್ಕಲ್ಲ ಸ್ವಾಮಿ, ನಾವು ಹಳ್ಳಿಯವರೆಲ್ಲ ಪಟ್ಟಣದವರು ಅಂತಂದರೆ, ನೀವು ಈ ರಸಗೊಬ್ಬರದ ಅಂಗಡಿನಲ್ಲಿ ವರ್ಮಿ ಕಾಂಪೋಸ್ಟ್ ಅಂತ ಸಿಗುತ್ತೆ. ಯಾವುದು ಎರೆಮಣ್ಣಿನ ಗೊಬ್ಬರ, ವರ್ಮಿ ಕಾಂಪೋಸ್ಟು. ಆಮೇಲೆ ನ್ಯಾಚುರಲ್ ಕಾಂಪೋಸ್ಟು ಸಿಗ್ತದೆ ಅಲ್ಲಿ. ಗೊಬ್ಬರ 5 kg 10 kg ಸಿಗ್ತದೆ. ಅದನ್ನು ತಂದು ಯೂಸ್ ಮಾಡ್ಬೋದು. ಮತ್ತು ನೀವು ಇನ್ನೂ ಹೆಚ್ಚಿಗೆ ಮಾಹಿತಿ ತಿಳ್ಕೊಬೇಕು ರೈತರು ಅಂದರೆ, ನೀವು ಗೂಗಲಲ್ಲೋ ಇದರಲ್ಲೋ ಹೋದರೆ ಕಿಚನ್ ಗಾರ್ಡನ್ ಅಂತ ಹಾಕ್ಬಿಟ್ರೆ ಸೀರಿಯಸ್ ಆಗಿರಬೇಕು. ಎವರಿ ಸ್ಪೀಸೀಸ್ನ ಹೆಂಗೆ ಟ್ರೀಟ್ ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ಗೊತ್ತಿದೆ. ಅದರಲ್ಲಿ ಏನು ಮಾಡ್ತಾರೆ, ಕೆಮಿಕಲ್ ಮೆನ್ಯೂರ್ನ ಹೆಚ್ಚಿಗೆ ಇದು ಮಾಡ್ತಾರೆ. ಬಟ್ ಟೆಕ್ನಾಲಜಿ ಕಾಪಿ ಮಾಡ್ಕೊಳ್ಳಿ, ಅಲ್ಲಿ ಟೆಕ್ನಾಲಜಿ ಕಾಪಿ ಮಾಡ್ಕೊಳ್ಳಿ. ಕಟಿಂಗ್ ಮಾಡ್ಬೇಕಾದ್ರೆ ಹೆಂಗೆ, ಅದು ಹೆಂಗೆ ಅದು ಮಾಡ್ಕೊಳ್ಳಿ. ಗೊಬ್ಬರ ಅವರು ಅಡ್ವೈಸ್ ಮಾಡಿದ್ರೆ ಈ ಪೊಟ್ಯಾಷಿಯಮ್ ಹಾಕು, ಇದಾಕು ಅಂತ, ಅದನ್ನು ಫಾಲೋ ಮಾಡಬೇಡಿ.
ಅದ್ರ ಬದಲಾಗಿ ಇದನ್ನ ಮಾಡುವಂಥದ್ದು.